I now invite Brother Umar Sharif to take over the stage. Brothers and sisters, please welcome Brother Umar Sharif. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم رب اشرح لي صدري ويسر لي أمري واحلل عقدة من لساني يفقهوا قولي السلام عليكم ورحمة الله وبركاته. ನಿಮ್ಮೆಲ್ಲರ ಮೇಲೂ ವಿಶ್ವದ ಒಡೆಯನಾದ ಅಲ್ಲಾಹಿನ ಕೃಪೆ ಕರುಣೆ ಇರಲಿ ಎಂದು ಪ್ರಾರ್ಥನೆಯನ್ನು ಮಾಡಿ ನನ್ನ ಭಾಷಣೆಯನ್ನು ಪ್ರಾರಂಭಿಸುತ್ತೇನೆ. ಅಲ್ಹಮ್ದುಲಿಲ್ಲಾ, ಮಂಗಳೂರು ಬರಬೇಕಂದ್ರೆ ಭಾಳ ಸಂತೋಷ ಆಗುತ್ತೆ ನನಗೆ. ಮಂಗಳೂರಿನಲ್ಲಿ ಇರತಕ್ಕಂತಹ ಮುಸಲ್ಮಾನರು ನೋಡಿದ್ರೆ ನನಗೆ ಭಾಳ ಸಂತೋಷ ಆಗುತ್ತೆ, ಭಾಳ ಹೆಮ್ಮೆ ಉಂಟಾಗುತ್ತೆ. ಯಾಕಂತ ನೋಡಿದ್ರೆ ನೀವು ಮಾಷಾಅಲ್ಲಾ ತಾಲ ಕುರಾನಿನ ಆ ಪಠಣೆಯನ್ನು ಮಾಡಿ ಆ ಜ್ಞಾನವನ್ನು ಪಡೆದ ನಂತರ ಅದೇ ರೀತಿಯಲ್ಲಿ ನೀವು ನಡೆಯೋಕ್ಕೆ ಶುರು ಮಾಡಿದ್ದೀರಾ ಮಾಷಾಅಲ್ಲಾ ತಾಲ. ಇದು ನೋಡಿದ್ರೆ ನನಗೆ ಭಾಳ ಇನ್ಸ್ಪಿರೇಷನ್ ಆಗಿದೆ. ನಾನು ಯಾವಾಗಲೇ ಇಲ್ಲಿ ಬಂದರೆ ನಾನು ಒಂದು ಇನ್ಸ್ಪಿರೇಷನ್ ತೊಗೊಂಡು ಹೋಗ್ತೀನಿ. ಸುಬ್ಹಾನಲ್ಲಾ, ಅದು ಒಂದನೇ ವಿಷಯ. ಎರಡನೇ ವಿಷಯ, ಈ ಹೈಲ್ಯಾಂಡ್ ಇಸ್ಲಾಮಿಕ್ ಫೋರಮ್ ಮಾಡುವಂಥ ಕೆಲಸ ಮಾಷಾಅಲ್ಲಾ ತಾಲ, ಇದು ಈ ವಿಡಿಯೋ ಎಲ್ಲ ನೋಡುವಾಗ ಇನ್ನೂ ಮಾಡಬೇಕಾಗಿದ್ದ ನಮ್ಮ ಕರ್ತವ್ಯಗಳು ಎಷ್ಟೋ ಇದೆ ಅಂತ ನಾವು ಅರಿಯೋಕ್ಕೆ ಒಂದು ಒಳ್ಳೆಯ ಒಂದು ಟೈಮ್ ಆಗಿದೆ. ಈ ವೇಳೆಯಲ್ಲಿ ನಾವು ಇಂತಹ ವಿಡಿಯೋ ಎಲ್ಲ ನೋಡುವಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ, ನಾವು ಮಾಡಬೇಕಾಗಿದ್ದು ಎಷ್ಟೋ ಇದೆ, ಆದರೆ ಎಲ್ಲೋ ಒಂದು ಕಡೆ ಸಿಕ್ಬಿಟ್ಟಿದ್ವಿ, ಎಲ್ಲೋ ಒಂದು ಕಡೆ ಸಿಕ್ಕೋಕೊಂಡು ಏನು ಮಾಡೋದು, ಎಲ್ಲಿ ಶುರು ಮಾಡೋದು, ಏನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಒಂದು ಕಡೆ ನಾವು ಕೂತಿದ್ದೆ. ಆದರೆ ಭಾಳ ಇನಿಷಿಯೇಟಿವ್ ತೊಗೊಳ್ಳೋರು, ಪಾಸಿಟಿವ್ ಮೈಂಡ್ ಇಟ್ಕೊಂಡು ಕೆಲಸ ಮಾಡೋರು, ಅವರು ಯಾವುದರ ಬಗ್ಗೆನೂ ಚಿಂತೆ ಮಾಡ್ಕೊಡೋದಿಲ್ಲ. ನಮ್ಮ ಕರ್ತವ್ಯ ಏನಿದೋ ಅದನ್ನು ನಾವು ಮಾಡಬೇಕು, ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕು ಅಂತ ಅವ್ರ ಕೆಲಸನ ಮಾಡ್ಕೊಂಡೇ ಹೋಗ್ತಾರೆ. ಅದಕ್ಕೊಂದು ಉದಾಹರಣೆ ಹೈಲ್ಯಾಂಡ್ ಇಸ್ಲಾಮಿಕ್ ಫೋರಮ್. ಭಾಳ ಸಂತೋಷ. ದೇವನ ಅನುಗ್ರಹ ಅವರ ಮೇಲೆ ಇರಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಮತ್ತು ಇವತ್ತು ನನ್ನ ಟಾಪಿಕ್ ವಿಚಾರ ಏನಾಗಿದೆ ಅಂದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವ ಕುಲಕ್ಕೆ ಮಾರ್ಗದರ್ಶಕ, ಇಡೀ ಮಾನವ ಕುಲಕ್ಕೆ. ಈ ಪ್ರಪಂಚದಲ್ಲಿ ಇರುವ ಮುಸಲ್ಮಾನರಾಗಲಿ, ಕ್ರೈಸ್ತರಾಗಲಿ, ಬೌದ್ಧರಾಗಲಿ, ಇಲ್ಲ ಹಿಂದೂಗಳಾಗಲಿ, ಎಲ್ಲರಿಗೂ ಮಾರ್ಗದರ್ಶಕ ಅಂತ ಒಂದು ಟಾಪಿಕ್ ಇಟ್ಕೊಂಡಿದ್ದೀವಿ ನಾವು. ಸುಬ್ಹಾನಲ್ಲಾ, ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕುರಾನ್ನಲ್ಲಿ ಹೇಳ್ಕೊಳ್ತಾನೆ, ಸುಬ್ಹಾನಲ್ಲಾ, ಔದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಓ ಪೈಗಂಬರೇ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್, ಇಡೀ ಪ್ರಪಂಚಕ್ಕೆ ನಿಮ್ಮನ್ನು ನಾವು ಅನುಗ್ರಹಿಯಾಗಿ ಮಾಡಿ ನಿಮ್ಮನ್ನು ಕಳಿಸಿದ್ದೀವಿ ಅಂತ. ಇಡೀ ಪ್ರಪಂಚಕ್ಕೆ, ಮಾನವ ಕುಲಕ್ಕೆ, ಈ ಪ್ರಪಂಚದಲ್ಲಿ ಇರುವ ಎಲ್ಲರಿಗೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಒಂದು ಅನುಗ್ರಹಿಯಾಗಿ ಕಳಿಸಿದ್ದಾನೆ. ಸೊ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ನಾವು ಮಾತಾಡುವಾಗ ಅತಿ ಮನಸ್ಸಿಗೆ ಒಂದು ಹಿಡಿಸಿದ ಟಾಪಿಕ್. ಯಾಕಂತ ಹೇಳಿದ್ರೆ, ನಾವು ಬಹಳ ಮೊಹಬ್ಬತ್, ಮನುಷ್ಯರಲ್ಲಿ ಅಧಿಕವಾದ ಒಂದು ಪ್ರೀತಿ ಒಬ್ಬರ ಮೇಲೆ ಇಟ್ಟಿದ್ದೀವಿ ಅಂದರೆ ಅದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೇಲೆ. ಈಗ 2014ನಲ್ಲಿ ಒಂದು ರಿಸರ್ಚ್ ಮಾಡಿದ್ರು, ಪ್ರಪಂಚದಲ್ಲಿ ಅಧಿಕವಾದ ಹೆಸರು ಯಾವುದಂತ. ಅಧಿಕವಾದ ಹೆಸರು ಪ್ರಪಂಚದಲ್ಲಿ ಆಲಿವರ್ ಅಂತ ಒಂದು ಹೆಸರು ಬಂತು. ಮತ್ತೆ ಇನ್ನೂ ರಿಸರ್ಚ್ ಮಾಡಿದ ನಂತರ ಅವ್ರಿಗೆ ಗೊತ್ತಾಯಿತು, ಮುಹಮ್ಮದ್ ಎಂಬ ಹೆಸರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಅದು ಬಹಳ ರೇರ್ ಆಗಿದ್ದ ಹೆಸರು. ಅರೇಬಿಯಾದಲ್ಲಿ ಮೊಹಮ್ಮದ್ ಎಂಬ ಹೆಸರೇ ಯಾರಿಗೂ ಕೊಟ್ಟಲಿಲ್ಲ ಪ್ರವಾದಿಯ ಕಾಲದಲ್ಲಿ. ಆದರೆ ಪ್ರವಾದಿ ಹುಟ್ಟಿದ ನಂತರ, ಅವರು ಪ್ರವಾದಿ ಆದ ನಂತರ ಇವತ್ತಿಗೆ ನೋಡಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಪಾಪ್ಯುಲರ್ ನೇಮ್ ಇನ್ ದ ವರ್ಲ್ಡ್. ಅದು ಯಾಗ್ರಿ ಸಾಧ್ಯ? ಯಾಗಿದು? ಇದು ಏನಿದು? ಹೂ ಇಸ್ ಕಂಟ್ರೋಲಿಂಗ್ ದ ವರ್ಲ್ಡ್? ಪ್ರವಾದಿ ಬಗ್ಗೆ ಎಷ್ಟೆಷ್ಟೋ ಮಾತಾಡೋರು ಇದ್ದಾರೆ, ಎಷ್ಟೋ ಪುಸ್ತಕಗಳೆಲ್ಲ ಅವ್ರಿಗೆ ವಿರುದ್ಧ ಬರೆದಿದ್ದಾರೆ. ಆದರೂ ನೋಡಿ,
ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಹೆಸರನ್ನ ಯಾರು ನಾಶ ಮಾಡೋಕ್ಕಾಗೋದಿಲ್ಲ. ಮುಸಲ್ಮಾನರು 5 ಬಾರಿ ನಮಾಜ್ ಮಾಡ್ತೀವಿ, ಅಲ್ಹಮ್ದುಲಿಲ್ಲಾ 5 ಬಾರಿ ನಮಾಜ್ ಮಾಡ್ತೀವಿ, ಕರೆ ಕೊಡ್ತೀವಿ ಅಲ್ಲಾಹು ಅಕ್ಬರ್ ಅಂತ, ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾ ಅಂತ ಹೇಳ್ಕೊಳ್ತೀವಿ. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಆಹ್ವಾನಿಸುತ್ತಾರೆ. ಇಂಡಿಯಾ, ಅಮೇರಿಕಾ, ಚೈನಾ, ಜಪಾನ್, ಮತ್ತು ನೀವು ಮಿಡ್ಲ್ ಈಸ್ಟ್ನಲ್ಲಿ ಎಲ್ಲೋದ್ರೂ ಕೂಡ, ಮಲೇಷ್ಯಾ, ಇಂಡೋನೇಷ್ಯಾ, ಎಲ್ಲಿ ಹೋದರೂ ಈ ಅಜಾನನ್ನು ಕೇಳ್ಬೋದು. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾ ಆದ ನಂತರ ಅಶ್ಹದು ಅನ್ನ ಮುಹಮ್ಮದ ರಸೂಲುಲ್ಲಾಹ್, ಅಶ್ಹದು ಅನ್ನ ಮುಹಮ್ಮದ ರಸೂಲುಲ್ಲಾಹ್. ಅಲ್ಲಾಹನ್ನ ನಾಪ್ಸ್ಕೊಂಡು ಸ್ಮರಣಿಸಿಕೊಂಡು ಅದರ ನಂತರ ನಾವು ಪ್ರವಾದಿಯ ಹೆಸರನ್ನು ತಗೊಳ್ತಾ ಇದ್ದೀವಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ವಿಶ್ವಾಸವನ್ನು ತಂದಿದ್ದೀವಿ ಅಂತ. ಮತ್ತು ನಮಾಜ್ನಲ್ಲಿ ಕೂಡ ನಾವು ಸಲವಾತ್ ಓದ್ತೀವಿ. ಅತ್ತಹಿಯಾತ್ ನಂತರ ಅಲ್ಲಾಮ ಸೊಲ್ಲಿ ಅಲಾ ಮೊಹಮ್ಮದ್ ಅಲಾ ಅಲಿ ಮೊಹಮ್ಮದ್ ಅಂತ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದು ಓದ್ತಾನೆ ಇರ್ತೀವಿ. ಸದಾ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನ ಹೆಸರನ್ನು ದೇವನು ಅದನ್ನು ರೆಸ್ಪೆಕ್ಟು, ಸ್ಟೇಟಸನ್ನು ಹೈಯೆಸ್ಟ್ ಲೆವೆಲ್ನಲ್ಲಿ ತಂದಿದ್ದಾನೆ. ಯಾಕಂತ ಹೇಳಿದ್ರೆ ದೇವನು ಅವನು ಇಚ್ಛಿಸಿದ್ದಾನೆ. ವರಫಅನ ಲಕ ಜಿಕ್ರಕ್, ವಿ ಹ್ಯಾವ್ ಮೇಡ್ ಯುವರ್ ಫೇಮ್ ಎಲಿವೇಟೆಡ್. ನಿಮ್ಮ ಮರ್ಯಾದೆಯನ್ನು, ನಿಮ್ಮ ಸ್ಟೇಟಸನ್ನು, ನಿಮ್ಮ ಗಣತೆಯನ್ನು ನಾವು ಅತಿ ಉನ್ನತವಾದ ಒಂದು ದರ್ಜೆನಲ್ಲಿ ಇಟ್ಟಿದ್ದೀವಿ ಅಂತ ದೇವನು ಹೇಳ್ಕೊಳ್ತಾ ಇದ್ದಾನೆ. ಸುಬ್ಹಾನಲ್ಲಾಹ್. ಹಾಗಾಗಿ ಯಾರು ಏನು ಮಾಡಿದ್ರು ಕೂಡ ಪ್ರವಾದಿ ಬಗ್ಗೆ ಮಾತಾಡಬೇಕಂದ್ರೆ ಅದು ಅಷ್ಟು ಸುಲಭ ಇಲ್ಲ. ಪ್ರವಾದಿ ಬಗ್ಗೆ ಎಷ್ಟೋ ವಿಷಯ ಎಲ್ಲ ಮಾತಾಡ್ತಾರೆ ನಮ್ಮ ಮಾಧ್ಯಮಗಳಲ್ಲಿ, ಟಿ ವಿನಲ್ಲಿ, ಮೀಡಿಯಾದಲ್ಲಿ. ಅರ್ಧ ಬರ್ಧ ಗೊತ್ತಿರೋರೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಪಾಪ ಒಬ್ಬ ದೀಪಕ್ ರಾವ್, ಅವನನ್ನು ಒಬ್ಬರು ಕೊಲೆ ಮಾಡಿದ್ದಾರೆ. ಅದರ ನಂತರ ಇನ್ನೊಬ್ಬನ್ನ ಬಶೀರ್ ಎಂಬ ಒಬ್ಬನನ್ನು ಒಬ್ಬರು ಅಟ್ಯಾಕ್ ಮಾಡಿದ್ದಾರೆ. ಆ ಮನುಷ್ಯ ಕೂಡ ಇವಾಗ ICU ಇದ್ದಾರೆ ಅಂತ ಕೇಳಿಬಂತು. ಇವಾಗ ದೀಪಕ್ ರಾವ್ನ ಕೊಲೆ ಮಾಡಿದವರು ಯಾರು? ಬಶೀರನ್ನ ಅಟ್ಯಾಕ್ ಮಾಡಿದವರು ಯಾರು? ಮುಸಲ್ಮಾನರ, ಹಿಂದೂಗಳ? ನಾನು ಹೇಳ್ಕೊಳ್ತೀನಿ, ದೀಪಕ್ಕನ್ನ ಅಟ್ಯಾಕ್ ಮಾಡಿದ್ದು ಮತ್ತೆ ಬಶೀರನ್ನು ಅಟ್ಯಾಕ್ ಮಾಡಿದ್ದು ಮುಸಲ್ಮಾನರು ಅಲ್ಲ, ಹಿಂದೂಗಳು ಅಲ್ಲ. ದೀಪಕ್ಕನ್ನು ಅಟ್ಯಾಕ್ ಮಾಡಿದ್ದು ಮತ್ತೆ ಬಶೀರನ್ನು ಅಟ್ಯಾಕ್ ಮಾಡಿದ್ದು ಅವರು ಶೈತಾನ್ಗಳು. ನಾವು ಒಂದು ಸ್ಟಡಿಯಾಗಿ, ಸ್ಟ್ಯಾಂಡರ್ಡ್ ಆಗಿ ಬರೋಣ. ಈ ಕೆಲಸ ಯಾರು ಮಾಡಿದ್ರು ಇದು ಧರ್ಮಕ್ಕೆ ಸೇರಿದ ಕೆಲಸ ಅಲ್ಲ ಅಂತ ನಾವು ಒಪ್ಕೊಳ್ಬೇಕಾಗಿದೆ. ಅದನ್ನು ಓಪನ್ ಆಗಿ ಮಾತಾಡಬೇಕಾಗಿದೆ. ಅರ್ಧ ಮಾತಾಡಬಾರ್ದು. ಇಲ್ಲ ರೀ ಅವರು ಮುಸ್ಲಿಮೇ ಅಂತ ಮಾತಾಡಬಾರ್ದು, ಅವ್ರು ಹಿಂದೂನೇ ಅಂತ ಮಾತಾಡಬಾರ್ದು. ಯಾರು ತಪ್ಪು ಮಾಡಿದ್ರು ಅದು ತಪ್ಪೇ, ಅವ್ರಿಗೆ ಶಿಕ್ಷೆ ಕೊಡಬೇಕಾಗಿದೆ. ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಬೇಕಾಗಿದೆ. ಅಲ್ಲ, ನಾವೆಲ್ಲ ಒಪ್ಕೊಳ್ತೀವಲ್ಲ. ಯಾಕೆ ನಮ್ಗೆ ಇಂಥ ಒಂದು ಮನೋಭಾವನೆ ಬಂದಿದೆ? ಆ ವ್ಯಕ್ತಿ ಅವನು ಸತ್ತೋದ, ಅವನು ಯಾರವನು? ಅವನೊಬ್ಬ ವಿಶ್ವ ಮಾನವ. ಅವನೊಬ್ಬ ವಿಶ್ವ ಮಾನವ ಅಂತ ನಾವು ನೋಡಬೇಕಾಗಿದೆ. ಅವನನ್ನು ಮುಸ್ಲಿಂ ಅಂತ ನೋಡೋದಲ್ಲ, ಅವನನ್ನು ನಾವು ಹಿಂದೂ ಅಂತ ನೋಡೋದಿಲ್ಲ, ಅವನು ಯಾವುದೇ ಒಂದು ಪಾರ್ಟಿಗೆ ಸೇರಿದವನಂತ ನಾವು ನೋಡೋದಿಲ್ಲ. ನಾವು ಏನಂತ ನೋಡ್ತೀವಿ? ಅವನೊಬ್ಬ ವಿಶ್ವ ಮಾನವ. ವಲಕದ್ ಕರ್ರಮ್ನ ಬನಿ ಆದಮ, ಕುರಾನ್ ಹೇಳ್ಕೊಳುತ್ತೆ. ಆದಮಿನ ಮಕ್ಕಳಿಗೆ ಎಲ್ಲರಿಗೂ ನಾವು ಗೌರವಿಸ್ತೀವಿ ಅಂತ ದೇವನ ಹೇಳ್ಕೊಳ್ತೇವೆ. ಎಲ್ಲರಿಗೂ ಗೌರವ ಇದೆ. ಆ ಮನುಷ್ಯ ಸತ್ತೋಗಿದ್ದಾನೆ, ಅವನು ಕೂಡ ಆದಮಿನ ಮಗ ಅಂತ ನಾವು ಒಪ್ಕೊಳ್ತೀವಿ, ಮಕ್ಕಳರಲ್ಲಿ ಒಬ್ಬ ಅಂತ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಸಹೀಹ್ ಬುಖಾರಿನಲ್ಲಿ ಒಂದು ಹದೀಸ್ ಬರುತ್ತೆ. ಪ್ರವಾದಿ ಮತ್ತು ಅವರ ಅನುಯಾಯಿಗಳು, ಅವರ ಕಂಪ್ಯಾನಿಯನ್ಸ್ ಎಲ್ಲರೂ ಒಂದು ಕಡೆ ಕೂತಿದ್ದಾರೆ. ಒಂದು ಡೆಡ್ ಬಾಡಿ ಹೋಗ್ತಿರತ್ತೆ, ಮೃತದೇಹ ಹೋಗ್ತಿರತ್ತೆ. ಒಬ್ಬ ಮನುಷ್ಯ ಸತ್ತೋಗಿರ್ತಾನೆ, ಅವನ ದೇಹ ಹೋಗ್ತಿರತ್ತೆ ಮುಂದೆ. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಆ ಮೃತದೇಹಕ್ಕೆ ಮರ್ಯಾದೆ ಸಲ್ಲಿಸಬೇಕಂತ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಆಗ ಸಹಾಬನಲ್ಲಿ ಒಬ್ಬರು ಹೇಳ್ಕೊಳ್ತಾರೆ, ಯಾ ಪ್ರವಾದಿ, ಈ ಮನುಷ್ಯ ಬಂದು ಮುಸ್ಲಿಂ ಅಲ್ಲ, ಅವನೊಬ್ಬ ಮುಸ್ಲಿಮೇತರ, ಅಂದರೆ ಅವನೊಬ್ಬ ಯಹೂದಿ ಅಂತ ಹೇಳ್ಕೊಳ್ತಾರೆ. ಆಗ ಪ್ರವಾದಿ ಒಂದು ಉತ್ತರ ಕೊಡ್ತಾರೆ. ಇದನ್ನು ನಮಗೆ ಮೈಂಡ್ನಲ್ಲಿ ಸರಿಯಾಗಿ ಏರಿಸಬೇಕಾಗಿದೆ. ಏನು ಉತ್ತರ ಕೊಡ್ತಾರೆ? ಅಲೈಸತ್ ನಫ್ಸನ್, ಇದು ಕೂಡ ಒಂದು ಆತ್ಮ ಇಲ್ಲವೇ? ಇದನ್ನು ಸೃಷ್ಟಿ ಮಾಡಿದ್ದು ಸೃಷ್ಟಿಕರ್ತನಲ್ಲವೇ?
ಅದಕ್ಕೂ ಗೌರವ ಕೊಡಬೇಕಾಗಿದೆ. ನೋಡಿ, ಪ್ರವಾದಿ ನಮಗೆ ಕಳುಹಿಸಿದ ಮಾರ್ಗ ಬಹಳ ಅತಿ ಉನ್ನತವಾದ ದರ್ಜೆನಲ್ಲಿದೆ. ಎಷ್ಟರ ಮಟ್ಟಿಗೆ ನಾವು ಪಾಲಿಸ್ತೀವಿ ಅದು ಬೇರೆ ವಿಷಯ ಇದೆ. ಮುಸಲ್ಮಾನರಲ್ಲಿ ಎಷ್ಟರ ಮಟ್ಟಿಗೆ ಅದು ಪಾಲಿಸ್ತಾ ಇದ್ದಾರೆ, ಅವರಲ್ಲಿ ಎಷ್ಟು ಮಟ್ಟಿಗೆ ಅಜ್ಞಾನ ಇದೆ, ಅದೇ ಬೇರೆ ವಿಷಯ. ಆದರೆ ಪ್ರವಾದಿಯ ಟೀಚಿಂಗ್ಸ್ನಲ್ಲಿ ಎಲ್ಲಿನೂ ಮಾನವೀಯತೆಯಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಕೊರತೆಯನ್ನು ಬಿಟ್ಟಿಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಂದು ಸರಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೊತೆಗೆ ಒಬ್ಬರು ಯಹೂದಿ ಹುಡುಗ ಕೆಲಸ ಮಾಡ್ತಿದ್ದ. ಆ ಯಹೂದಿ ಹುಡುಗ ಬಂದು ಏನಂದರೆ ಯಾವಾಗಲೂ ಸೇವೆ ಮಾಡ್ತಿದ್ದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ. ಆ ಹುಡುಗನಿಗೆ ಒಂದಿನಕ್ಕೆ ಅವನಿಗೆ ರೋಗ ಬಂದ್ಬಿಡುತ್ತೆ, ಮನೆಯಲ್ಲೇ ಇರ್ತಾನೆ. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಹುಡುಗನನ್ನು ನೋಡಕ್ಕೆ ಹೋಗ್ತಾರೆ. ಅವನು ಸಾಯೋ ವೇಳೆಯಲ್ಲಿ ನೋಡಕ್ಕೆ ಹೋಗ್ತಾರೆ, ಹೇಗಿದೆಯಾ ಅಂತ ಕೇಳೋಕ್ಕೆ. ಆಗ ಸಂತೋಷ ಆಗ್ಬಿಡುತ್ತೆ ಆ ಹುಡುಗನಿಗೆ. ಆಗ ಸಾಯೋ ವೇಳೆಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳ್ಕೊತಾರೆ, ನೀನು ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತೀಯಾ ಅಂತ. ನೋಡಿ, ಕೆಲವರು ಹೇಳ್ಕೊಳ್ತಾರೆ ಇವರು ಅಧಿಕವಾಗಿ ಮತಾಂತರ ಮಾಡ್ತಾ ಇದ್ದಾರೆ, ಅದರ ಮೂಲಕ ಅವರ ನಂಬರ್ಸನ್ನು ಜಾಸ್ತಿ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ಕೊಳ್ಳೋದು. ನಾನು ಹೇಳ್ಕೊಳ್ತೀನಿ, ಒಬ್ಬ ಸಾಯಕ್ಕಿದ್ದಾನೆ, ಒಬ್ಬ ಹುಡುಗ. ಸಾಯಕ್ಕಿರುವ ಹುಡುಗನ ಹತ್ರ ಹೋಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀನು ಇಸ್ಲಾಮನ್ನು ಸ್ವೀಕರಿಸುವಂತೆ ಹೇಳ್ಕೊಳ್ಳೋದು ಯಾವುದು, ಏನಕ್ಕೋಸ್ಕರ? ಯಾಕೆಂದರೆ ಆ ಹುಡುಗ ಅವನು ಮರಣ ಹೊಂದ ನಂತರ ಅವನು ಸ್ವರ್ಗಕ್ಕೆ ಹೋಗಬೇಕಂತ ಒಂದು ಉದ್ದೇಶ, ಅವನಿಗೆ ಒಳ್ಳೇದು ನಡೀಲಿ ಅಂತ. ನಮಗೆ ಭೂಮಿನಲ್ಲಿ ಅಧಿಕವಾದ ಮುಸ್ಲಿಮ್ಸ್ಗಳನ್ನು ನಂಬರ್ಸನ್ನು ಜಾಸ್ತಿ ಮಾಡಬೇಕಂತ ನಮ್ಮ ಉದ್ದೇಶ ಇಲ್ಲ. ಸ್ವರ್ಗಕ್ಕೆ ಹೋಗೋರಲ್ಲಿ ಅಧಿಕವಾದ ನಂಬರ್ಸು ಜಾಸ್ತಿ ಹೋಗಲಿ ಅಂತ ಒಂದು ಉದ್ದೇಶ ಅಷ್ಟೇ. ಹಾಗಾಗಿ ಮತಾಂತರ ಮಾಡೋದು ನಮ್ಮ ಉದ್ದೇಶ ಅಲ್ಲ. ದೇವನ ಕಡೆಗೆ ಆಹ್ವಾನ ನೀಡುವುದು ನಮ್ಮ ಕರ್ತವ್ಯವಾಗಿದೆ ಅಷ್ಟೇ, ಯಾರಿಗೂ ಬಲವಂತ ಇಲ್ಲ. ಅದರ ನಂತರ ಏನಾಗತ್ತೆ, ಆ ಯಹೂದಿ ಹುಡುಗ ಅವನು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿಕೊಂಡು ಅವನು ತೀರೋಗ್ಬಿಡ್ತಾನೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರಿಗೋಸ್ಕರ, ಆ ಹುಡುಗನಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾರೆ. ಈಗ ನೋಡಬೇಕಾಗಿದ್ದ ವಿಷಯ ಏನಂದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲ ಕೌಮಿನ ಮನುಷ್ಯರ ಜೊತೆಗೆ ಅವರು ಸುಲಭವಾಗಿ ಅವ್ರ ಜೊತೆಗೆ ಮಾತಾಡೋದು ಮತ್ತು ಅವ್ರ ಜೊತೆಗೆ ಎವ್ರಿಡೇ ರಿಲೇಷನ್ಶಿಪ್ನಲ್ಲಿ ಇರೋದು ಭಾಳ ಸಿಂಪಲ್ ಆಗಿದ್ದರು. ಆದರೆ ನಮ್ಮಲ್ಲಿ ಇಂಥ ಒಂದು ರಿಲೇಷನ್ಶಿಪ್ ಬಿಲ್ಡಿಂಗ್ ಬಂದು ಬಹಳ ದೂರ ಇದ್ದೀವಿ, ಇನ್ನಡುವೆ ದೂರ ಆಗ್ತಿದ್ದೀವಿ. ಎಲ್ಲರ ಜೊತೆಗೆ ನಾವು ಮೈನ್ ಸ್ಟ್ರೀಮ್ನಲ್ಲಿ ಇದ್ಕೊಂಡು ಎಲ್ಲರ ಜೊತೆಗೆ ನಾವು ಬಂದು ಒಳ್ಳೆ ರೀತಿಯಲ್ಲಿ ಅವ್ರ ಜೊತೆಗೆ ನಾವು ಇರಬೇಕಾಗಿದೆ. ಅವಾಗ ಏನಾಗತ್ತೆ, ಅವ್ರಿಗೆ ಅರ್ಥ ಆಗುತ್ತೆ, ಮುಸಲ್ಮಾನರು ಕೂಡ ನಮ್ಮ ಥರನೇ ಅವ್ರು ಕೂಡ ಅಂತ ಅರ್ಥ ಆಗುತ್ತೆ. ನಾವು ಸೆಪ್ರೇಟಾಗಿ ಕೂತ್ಕೊಂಡ್ಬಿಡೋದು, ನಮ್ಮಲ್ಲೇ ನಾವು ಇರೋದು, ನಮ್ಮಲ್ಲೇ ನಾವು ಮಾತಾಡ್ಕೊಂಡಿದ್ರೆ ಅವ್ರಿಗೆ ನಮ್ಮ ಬಗ್ಗೆ ಏನು ಮಾಹಿತಿ ಸಿಗೋದಿಲ್ಲ. ಸೊ ಇದೊಂದು ಕೊರತೆ ಇದೆ ನಮ್ಮಲ್ಲಿ. ಇವಾಗ ಒಂದು ವಿಷಯ ಏನಂದರೆ, ಜಿಹಾದ್ ಬಗ್ಗೆ ಬಹಳ ಚರ್ಚೆ ನಡೆಯುತ್ತೆ. ಜಿಹಾದ್ ಅಂತ ಹೇಳಿದ್ರೆ, ನೋಡಿ ಮುಸಲ್ಮಾನರು ಧರ್ಮ ಯುದ್ಧ ಮಾಡ್ತಾರೆ, ಧರ್ಮಕ್ಕೋಸ್ಕರ ಯುದ್ಧ ಮಾಡ್ತಾರೆ ಅಂತ ಒಂದು ನಮ್ಮ ಮೇಲೆ ಒಂದು ಆರೋಪ ಇದೆ ಅಲ್ಲ. ಜಿಹಾದ್ ಅಂತ ಹೇಳಿದ್ರೆ ಧರ್ಮಕ್ಕೋಸ್ಕರ ಮುಸಲ್ಮಾನರು ಅವರು ಯುದ್ಧ ಮಾಡ್ತಾರೆ ಅಂತ. ಜಿಹಾದ್ ಎಂಬ ಪದ ಕುರಾನನ್ನು ದೇವನು ಕಳುಹಿಸಕ್ಕೆ ಮುಂಚೆ ಆ ಪದ ಬಂದು ಅರಬ್ ಕೌಮ್ ಒಳಗೆ ಆ ಪದ ಇತ್ತು. ಜಿಹಾದ್ ಅಂದರೆ ಬರೀ ಯುದ್ಧ ಅಲ್ಲ, ಹೋರಾಡುವುದು. ಮನುಷ್ಯ ಅವನು ಬಂದು ದಿನನಿತ್ಯ ಅವನು ಬಂದು ಪ್ರಯತ್ನ ಪಡ್ತಾನೆ ಕೆಲವು ವಿಷಯದಲ್ಲಿ. ಅವನು ಬಂದು ಏನೋ ಒಂದು 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 ಟಾರ್ಗೆಟನ್ನು ಅಚೀವ್ ಮಾಡೋಕ್ಕೆ. ಅದಕ್ಕೆ ಜಿಹಾದ್ ಎಂಬ ಒಂದು ವರ್ಡ್ ಇದೆ. ಜಿಹಾದ್ ಬಿಲ್ ಲಿಸಾನ್ ಅಂತ ಹೇಳ್ಕೊಳ್ತೀವಿ. ಇವತ್ತಿಗೆ ನಾನು ಬಂದು ಜಿಹಾದ್ ಬಿಲ್ ಲಿಸಾನ್ ಮಾಡ್ತಿದ್ದೀನಿ. ಸತ್ಯವನ್ನು ನುಡಿಯುವುದು, ದೇವನ ತೃಪ್ತಿಯನ್ನು ಪಡೆಯೋದಕ್ಕೋಸ್ಕರ, ಅದು ಜಿಹಾದ್ ಬಿಲ್ ಲಿಸಾನ್. ನನ್ನ ನಾಲಿಗೆಯಿಂದ ನಾನು ಮಾಡೋತಕ್ಕಂತಹ ಒಂದು ಜಿಹಾದ್ ಆಗಿದೆ. ಜಿಹಾದ್ ಬಿಲ್ ಮಾಲ್ ಇವತ್ತು HIF ಮಾಡ್ತಿದ್ದಾರೆ, ಹೈಲ್ಯಾಂಡ್ ಇಸ್ಲಾಮಿಕ್ ಫೋರಮ್, ಮಾಶಾಅಲ್ಲಾ ತಲಾ. ಅವರ ಸಂಪತ್ತಿಂದ, ಅವರಿಗೆ ದೇವನು ಕೊಟ್ಟಿರುವ ಐಶ್ವರ್ಯದಿಂದ, ಅವ್ರಿಗೆ ಕೊಟ್ಟಿರುವ ಆ ಕಾಸು, ಅದರಿಂದ ಅವ್ರು ಏನು ಮಾಡ್ತಾಯಿದ್ದಾರೆ, ಖರ್ಚು ಮಾಡ್ತಾಯಿದ್ದಾರೆ, ದೇವನ ದಾರಿಯಲ್ಲಿ ಖರ್ಚು ಮಾಡ್ತಿದ್ದಾರೆ. ಅದು ಜಿಹಾದ್ ಬಿಲ್ ಮಾಲ್. ಹೀಗೆ ಜಿಹಾದ್ ಬಿಲ್ ನಫ್ಸ್ ಇದೆ. ಒಬ್ಬ ಮನುಷ್ಯ ಅವನೊಳಗೆ ಅವನು ಜಿಹಾದ್ ಮಾಡ್ತಿರ್ತಾನೆ. ಎಂತಹ ಜಿಹಾದು? ವಿದ್ಯೆಯನ್ನು ಕಲಿಬೇಕಂದ್ರೆ ಅದು ಜಿಹಾದ್ ಬಿಲ್ ನಫ್ಸ್. ವಿದ್ಯೆಯನ್ನು ಕಲಿಬೇಕಂದ್ರೆ ಅದರ ಹೆಸರೇನು? ಜಿಹಾದ್ ಬಿಲ್ ನಫ್ಸ್. ಮತ್ತು ಜಿಹಾದ್ ಬಿಲ್ ಶೈತಾನ್, ಕಣ್ಣಿಗೆ ಕಾಣಿಸದೇ ಇರೋ ಒಬ್ಬ, ಅಂದರೆ ಆ ಯಕ್ಷಗಳು, ಭೂತಗಳು, ಅದ್ರ ಜೊತೆಗೆ ನಾವು ಇದು ಮಾಡ್ತಿರ್ತೀವಿ, ಜಿಹಾದ್ ಮಾಡ್ತಿರ್ತೀವಿ. ಅವರನ್ನು ನೋಡೋಕ್ಕಾಗೋದಿಲ್ಲ ಸಾಮಾನ್ಯವಾಗಿ. ಆದರೆ ಅವರು ನಮ್ಮ ಮನಸ್ಸಿಗೆ ಬಂದ್ಬಿಟ್ಟು ತಪ್ಪು ವಿಷಯವನ್ನು ಹಾಕ್ತಾರೆ, ಅದನ್ನು ನಾವು ದೂರ ಮಾಡ್ತಾನೆ ಇರೋದು, ಅದು ಕೂಡ ಜಿಹಾದ್ ಬಿಲ್ ಶೈತಾನ್. ಮತ್ತು ಜಿಹಾದ್ ಬಿಲ್ ಮುನಾಫಿಕೀನ್, ಮತ್ತು ಜಿಹಾದ್ ಬಿಲ್ ಕುಫಾರ್ ಅಂತ ಎಷ್ಟೋ ಲೆವೆಲ್ ಇದೆ. ಆದರೆ ಇವ್ರು ಏನು ಮಾಡ್ಕೊಂಡ್ಬಿಡ್ತಾರೆ ಅಂದರೆ, ನೋಡಿ ಇವರು ಜಿಹಾದಿಗಳು ಅಂತ ತಿಳ್ಕೊತಾರೆ. ಎಲ್ಲ ಮುಸ್ಲಿಮೇತರನ್ನು ಕೊಲ್ಲಕ್ಕೆ ಇಸ್ಲಾಂ ಎಲ್ಲಿನೂ ಆಜ್ಞೆ ನೀಡಿಲ್ಲ.
ನಾನ್ ಮುಸ್ಲಿಮ್ಸ್ನಲ್ಲಿ, ಮುಸ್ಲಿಮೇತರನಲ್ಲಿ 4 ಟೈಪ್ಸ್ ಇದ್ದಾರೆ. ಮುಹಾರಿಬ್, ಮುಸ್ತಮಿನ್, ವಿಮ್ಮಿ, ಮುಆಹಿದ್. 4 ಕೈಂಡ್ಸ್ ಆಫ್ ನಾನ್ ಮುಸ್ಲಿಮ್ಸ್. 3 ಟೈಪ್ಸ್ ಇದಲ್ಲ ಈ ಪಂಗಡದವರು. 3 ಟೈಪ್ಸ್ನಲ್ಲಿ ಅವ್ರ ಜೊತೆಗೆ ನಾವು ಯುದ್ಧ ಮಾಡಂಗಿಲ್ಲ, ಒಳ್ಳೆಯ ರೀತಿಯಲ್ಲಿ ಅವ್ರ ಜೊತೆಗೆ ನಾವು ಇರಬೇಕಾಗಿದೆ. ಯಾರು? ವಿಮ್ಮಿ, ಮುಸ್ತಮಿನ್, ಮುಆಹಿದ್. ಯಾರ ಜೊತೆಗೆ ನಾವು ಒಂದು ಒಪ್ಪಂದದಲ್ಲಿ ಇದೀವೋ, ಯಾರ ಜೊತೆಗೆ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವೋ ಅವ್ರ ಜೊತೆಗೆ ನಾವು ಯುದ್ಧ ಮಾಡಂಗಿಲ್ಲ. ಇಸ್ಲಾಂನಲ್ಲಿ ಅದು ನಿಷೇಧ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾಯಿಂದ ಮದಿನಾಗೆ ಹೋದ ನಂತರ ಫಸ್ಟ್ ಒಪ್ಪಂದ ಮಾಡ್ಕೊಳ್ತಾರೆ. ಯಾರ ಜೊತೆಗೆ? ಯಹೂದಿ ಜೊತೆಗೆ. ಬನು ಕೈನುಕ, ಬನು ಕುರೈದ, ಬನು ನದೀರ್ ಇವ್ರ ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾರೆ. ಏನಂತ? ನೋಡಿ, ನಮ್ಮ ಮೇಲೆ ಯಾರಾದರೂ ಯುದ್ಧ ಮಾಡಕ್ಕೆ ಬಂದರೆ ನೀವು ಬಂದು ನಮ್ಗೆ ಸಹಾಯ ಕೊಡಿ, ನಿಮ್ಮ ಮೇಲೆ ಯಾರಾದರೂ ಯುದ್ಧ ಮಾಡಕ್ಕೆ ಬಂದರೆ ನಾವು ನಿಮಗೆ ಸಹಾಯ ಕೊಡ್ತೀವಿ ಅಂತ. ಇದು ಯಾರು ಕೊಟ್ಟಿದ್ದು? ಇದು ಎಲ್ಲಿಂದ ಬಂದಿದೆ? ದೇವನ ಹತ್ರ ಅಂತ ಕೊಟ್ಟಿರುವ ಆ ಆಜ್ಞೆ ಪ್ರಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದು. ಮತ್ತೆ ಹುದೈಬಿಯಾನಲ್ಲಿ ವಿಗ್ರಹ ಆರಾಧನೆ ಮಾಡೋರ ಜೊತೆಗೆ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ರು. ಹಾಗಾಗಿ ನಮಗೆ ಇಸ್ಲಾಂನಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಎಲ್ಲರ ಮೇಲೂ ಯುದ್ಧ ಮಾಡಂಗಿಲ್ಲ. ಯಾರು ನಿಮ್ಮ ಮೇಲೆ ಯುದ್ಧ ಮಾಡಕ್ಕೆ ಬರ್ತಾರೋ ಅವ್ರ ಮೇಲೆ ಮಾತ್ರ ನೀವು ಯುದ್ಧ ಮಾಡಕ್ಕೆ ಅನುಮತಿಯನ್ನು ದೇವರು ನೀಡಿದ್ದಾನೆ. ಮುಹಾರಿಬ್ ಎಂಬವರು, ಯಾರು ಹರ್ಬ್ ಅಂದ್ರೆ ಯುದ್ಧ ಮಾಡಕ್ಕೆ ಮುಂದೆ ಬರ್ತಾರೋ ಅವ್ರ ಮೇಲೆ ಮಾತ್ರ ಯುದ್ಧ ಮಾಡೋಕ್ಕೆ, ಇಲ್ದಿದ್ರೆ ಯಾರ ಮೇಲೂ ಯುದ್ಧ ಮಾಡಂಗಿಲ್ಲ. ಎಲ್ಲರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿ ಅಂತ. ಇನ್ನೂ ಹೇಳಕ್ಬೇಕಂದ್ರೆ ಇಸ್ಲಾಂ ಧರ್ಮದಲ್ಲಿ ಒಬ್ಬ ಮುಸ್ಲಿಂ ಗಂಡಸು ಕ್ರೈಸ್ತ ಹೆಂಗಸನ್ನು ಮದುವೆ ಮಾಡ್ಕೊಳ್ಬೋದು, ಅವಳನ್ನು ಕನ್ವರ್ಟ್ ಮಾಡದೆ. ಯಹೂದಿ ಹೆಂಗಸನ್ನು ಹಾಗೆ ಮದುವೆ ಮಾಡ್ಕೊಳ್ಬೋದು, ಅವಳನ್ನು ಕನ್ವರ್ಟ್ ಮಾಡದೆ. ಯಾಕಂದ್ರೆ ಅವರು ಅಹ್ಲೆ ಕಿತಾಬಿಂದ ಅವರು ಬರ್ತಾ ಇದ್ದಾರಂತ, ಅವ್ರಿಗೂ ದೇವನು ಗ್ರಂಥವನ್ನು ಕೊಟ್ಟಿದ್ದಾನೆ ಅಂತ ಒಂದು ಕಾರಣದಿಂದ. ಸೊ ಇದರಲ್ಲಿ ನಾನು ಯಾಕೆ ಈ ವಿಷಯವನ್ನು ನಿಮ್ಗೆ ಮುಂದೆ ಹೇಳ್ತಿದ್ದೇನೆ ಅಂದರೆ, ಜಿಹಾದ್ ಬಗ್ಗೆ ತಪ್ಪು ಕಲ್ಪನೆ ಇದೆ. ಧರ್ಮಕ್ಕೋಸ್ಕರ ಯುದ್ಧ ಇಲ್ಲ, ನ್ಯಾಯಕ್ಕೋಸ್ಕರ, ನೀತಿಗೋಸ್ಕರ. ಒಬ್ಬ ಮುಸ್ಲಿಮೇತರನಿಗೆ ಅನ್ಯಾಯ ನಡೆದರೆ ಅವನಿಗೋಸ್ಕರ ಹೋರಾಡೋದು, ಅದು ಕೂಡ ಜಿಹಾದ್. ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಮುಸ್ಲಿಮೇತರನ್ನು ಒಬ್ಬ ಮುಸ್ಲಿಂ ಅನ್ಯಾಯವಾಗಿ ಹೊಡಿತಾ ಇದ್ದಾನೆಂದ್ರೆ ಅದನ್ನು ನಿಲ್ಲಿಸೋದು ಕೂಡ ಜಿಹಾದ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಹಾಗಾಗಿ ನ್ಯಾಯ, ನೀತಿ, ಧರ್ಮಕ್ಕೋಸ್ಕರ ಒಂದು ಹೋರಾಟ ಇದಲ್ಲ, ಅದೇ ಜಿಹಾದ್ ಆಗಿದೆ. ಅದನ್ನು ಬಿಟ್ಬಿಟ್ಟು ನಾವು ಏನೇನೋ ಮಾತಾಡಿಕೊಂಡು ಇವತ್ತು ಎಷ್ಟೋ ಕನ್ಫ್ಯೂಷನ್ ಉಂಟು ಮಾಡೋದು ಈ ಮಾಧ್ಯಮಗಳ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಏನೇನೋ ಅಪಪ್ರಚಾರ ಮಾಡಿಕೊಂಡು ಕನ್ಫ್ಯೂಷನ್ ಮಾಡ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ಪ್ರಪಂಚಕ್ಕೆ ಒಂದು ಮಾರ್ಗದರ್ಶಕ ಅಂದರೆ ಎಂತಹ ಅಂಶಗಳು ಇರಬೇಕು ಅವರ ಲೈಫ್ನಲ್ಲಿ. ಇವತ್ತು ಅಸ್ಪೃಶ್ಯತೆ ಬಗ್ಗೆ ನಾವು ಮಾತಾಡ್ತಿದ್ವಿ. ರೇಸಿಸಮ್ ಇವತ್ತು ನೋಡಿ, ಒಂದು ಅನ್ಟಚಬಿಲಿಟಿ ಅಂತ ಹೇಳ್ಕೊಳ್ತೀವಿ. ಒಂದು ಮನೆಯಲ್ಲಿ ಹುಟ್ಟಿದ ನಂತರ ಅವನು ನೀಚ ಮನುಷ್ಯ ಆಗ್ಬಿಡ್ತಾನೆ, ಇನ್ನೊಬ್ಬ ಉನ್ನತವಾದ ಮನುಷ್ಯ ಆಗ್ಬಿಡ್ತಾನೆ, ಯಾಕಂದರೆ ಅವನು ಇನ್ನೊಂದು ಮನೆಯಲ್ಲಿ ಹುಟ್ಟಿದ್ದಾನೆ ಅಂತ. ಅಸ್ಪೃಶ್ಯತೆ ಎಷ್ಟುವರೆಗೆ ಇದೆ ಅಂದರೆ ಅವ್ರ ಮನೆಯಲ್ಲಿ ಒಂದೇ ಲೋಟದಲ್ಲಿ ಕುಡಿಯೋಂಗಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಕೂಡ ಅವ್ರ ಕಾಲದಲ್ಲಿ ಅವರೊಂದು ಸ್ಕೂಲ್ಗೆ ಹೋಗ್ತಿದ್ರು. ಆಗ ಅವ್ರಿಗೆ ಒಂದು ಬೆಂಚ್ ಕೂಡ ಸಿಗಲಿಲ್ಲ, ಕೆಳಗೆ ಕೂತ್ಕೊಳ್ಬೇಕಾಗಿತ್ತು. ಅವ್ರಿಗೆ ಕುಡಿಯೋಕ್ಕೆ ಲೋಟ ಕೇಳಿದ್ರೆ ಲೋಟನಲ್ಲಿ ನೀರು ಕೊಡೋದಿಲ್ಲ, ಕೈನಲ್ಲಿ ಎತ್ಕೊಂಡು ಹಾಗೆ ನಾನು ನೀರನ್ನು ನಿನ್ನ ಬಾಯಿಗೆ ಹಾಕ್ಕೊಳ್ತೀನಿ ಅಂತ ಹಾಕ್ತಾರೆ. ಅಂತ ಒಂದು ಕಾಲ ಇತ್ತು ಪರಿಸ್ಥಿತಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಕೂಡ ಬಿಲಾಲ್ ಎಂಬ ಒಬ್ಬ ವ್ಯಕ್ತಿ ಇದ್ರು. ಅವ್ರು ಯಾರಂದ್ರೆ ಒಂದು ಅಡಿಮೆ ಅಂದರೆ ಅವ್ರಿಗೆ ಈಕ್ವಲ್ ರೈಟ್ಸ್ ಇಲ್ಲ. ಆ ಕಾಲದಲ್ಲಿ ಬಟ್ಟೆ ಕೂಡ ಶರ್ಟಲ್ಲಿ ಹಾಕೋಂಗಿಲ್ಲ. ಒಂದು ವೇಳೆ ಅವ್ರ ಕೈನಲ್ಲಿ ಅಂಬ್ರೆಲ್ಲಾ ಇದ್ರೆ ಅಲ್ಲಿಂದ ಬರೋತಕ್ಕ ನೆರಳು ಅದು ಕೂಡ ಅವ್ರ ಮೇಲೆ ಬೀಳಂಗಿಲ್ಲ. ಅಷ್ಟು ಡಿಫ್ರೆನ್ಸಸ್ ಆಫ್ ಲೈಫ್ ಸ್ಟೈಲ್ ಇತ್ತು. ಆ ಟೈಮ್ನಲ್ಲಿ ಪ್ರವಾದಿ ಹೇಳಿಕೊಟ್ರು ಎಲ್ಲರೂ ಸಮ ಅಂತ. ಒಬ್ಬ ಬಿಳಿಯ ಮತ್ತೆ ಕರಿಯ ಎಲ್ಲರೂ ಸಮ ದೇವನ ಮುಂದೆ. ಅರಬಿಕ್ಕಿಂತ ಅಜಮಿ ಬಂದು ಶ್ರೇಷ್ಠನಲ್ಲ, ಅಜಮಿಕ್ಕಿಂತ ಅರಬಿ ಶ್ರೇಷ್ಠನಲ್ಲ, ಎಲ್ಲರೂ ದೇವನ ಮುಂದೆ ಸಮ ಅಂತ ಹೇಳ್ಕೊಂಡ ಒಂದು ಮಾರ್ಗವಾಯಿತು. ಆ ವೇಳೆಯಲ್ಲಿ ಬಿಲಾಲ್ ರದಿಯಲ್ಲಾಹು ಅನ್ಹು ಒಂದು ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾರೆ. ಅದರ ನಂತರ ಅವ್ರಿಗೆ ಎಷ್ಟೋ ಕಷ್ಟ ಕೊಡ್ತಾರೆ. ಅಲ್ಲಿ ಕುರೈಶಿಗಳು, ಅಪ್ಪರ್ ಕ್ಯಾಸ್ಟ್ನಲ್ಲಿ ಇರೋರು, ಅವ್ರು ಏನು ಮಾಡ್ತಾರೆ, ಭಾಳ ಶಿಕ್ಷೆ ಕೊಡ್ತಾರೆ, ಚಾಟಿಯಿಂದ ಹೊಡಿತಾರೆ. ಆದರೂ ಕೂಡ ಅವರು ಇಸ್ಲಾಂ ಧರ್ಮವನ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರು. ಮತ್ತೆ ಎಷ್ಟೋ ನಡೆಯುತ್ತೆ. ಆಮೇಲೆ ಪುನಃ ಲಾಸ್ಟ್ನಲ್ಲಿ ಮಕ್ಕಕ್ಕೆ ಬಂದ ನಂತರ ಅವರು ಅಜಾನಿಗೆ ಆಹ್ವಾನಿಸ್ತಾರೆ. ಕಾಬಾ ಮೇಲೆ ನಿಂತ್ಕೊಂಡು, ನೀವು ಅರಿಯಬೇಕು ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಅಂದರೆ, ನಾವೆಲ್ಲ ಮಕ್ಕಾಗೆ ಹೋಗ್ತೀವಲ್ಲ, ಕಾಬಾಗೆ ಹೋಗಿ ನಾವು ಅಲ್ಲಿ ಹೋಗ್ಬಿಟ್ಟು ತವಾಫ್ ಮಾಡ್ತೀವಿ, 7 ಬಾರಿ ತವಾಫ್ ಮಾಡ್ತೀವಿ, ಆಮೇಲೆ 2 ರಕಾತ್ ನಮಾಜ್ ಮಾಡ್ತೀವಿ. ಆ ಕಾಬಾ ಮೇಲೆ ನಿಂತ್ಕೊಂಡು ಅಜಾನ್ ಕೊಟ್ಟಿರೋರು ಯಾರು?
ಬಿಲಾಲ್ ರದಿಯಲ್ಲಾಹು ಅನ್ಹು ಎಂಥ ಒಬ್ಬ ಮನುಷ್ಯನಾಗಿದ್ದ, ಅವರೊಬ್ಬ ಅಡಿಮೆಯಾಗಿದ್ದ. ಬ್ಲ್ಯಾಕ್ ಮ್ಯಾನ್, ಕರಿಯ ಅಂತ ಹೇಳ್ಕೊಂಡು, ಹಬಶಿ ಅಂತ ಹೇಳ್ಕೊಂಡು. ಆದರೆ ಅವರಿಗೆ ಗೌರವ, ಎಷ್ಟು ಗೌರವ ಸಿಕ್ತು, ಕಾಬಾ ಮೇಲೆ ನೀನು ನಿಂತ್ಕೊಂಡು ನೀನು ಬಂದು ಅಜಾನ್ ಕೊಡುವಂತ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳ್ಕೊಟ್ರಂದ್ರೆ, ಈ ಕಾಬಾ ಜುಲ್ಹಜ್ಜಿನ ತಿಂಗಳಿನಲ್ಲಿ ಹಜ್ಜಿಗೆ ನೀವು ಹೋಗುವ ಆ ವೇಳೆಯಲ್ಲಿ ಈ ಕಾಬಾ, ಮಕ್ಕಾನಲ್ಲಿ ಇರತಕ್ಕಂತಹ ಈ ಕಾಬಾ ಇದು ಎಷ್ಟು ಶ್ರೇಷ್ಠತೆಯನ್ನು ಹೊಂದಿದೆಯೋ ಅದಕ್ಕಿಂತ ಶ್ರೇಷ್ಠತೆ ಯಾರೆಂದ್ರೆ ಒಬ್ಬ ಮುಸ್ಲಿಮಿನ ಜೀವನ. ಓ ಮುಸ್ಲಿಮನ ಜೀವಗೆ ಅದಕ್ಕಿಂತ ಜಾಸ್ತಿ ಶ್ರೇಷ್ಠತೆ ಇದೆ ಅಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಕೆಲವರು ಏನೇನೋ ಜಗಳ ಮಾಡ್ಕೊಂಡಿದ್ದಾರೆ, ಈ ಮಸೂದಿಗೋಸ್ಕರ, ಆ ಟೆಂಪಲ್ಗೋಸ್ಕರ, ರಾಜಕೀಯ ಮಾಡೋಕ್ಕೋಸ್ಕರ ಏನೇನೋ ಜಗಳ ಮಾಡ್ಕೊಂಡಿದ್ದಾರೆ. ನಾನು ಏನು ಹೇಳ್ಕೊಳ್ತೀನಿ ಅಂದರೆ, ಒಬ್ಬ ಲೈಫ್, ಅವನು ಮುಸ್ಲಿಮ್ ಆಗಲಿ ಮುಸ್ಲಿಮೇತರನಾಗಲಿ, ಆ ಲೈಫ್ ಬಂದು ಎಷ್ಟೋ ನಮ್ಮ ಮಂದಿರ ಆಗಲಿ, ಎಷ್ಟೋ ನಮ್ಮ ಮಸೀದಿ ಆಗಲಿ ಅದಕ್ಕಿಂತ ಶ್ರೇಷ್ಠತೆಯನ್ನು ಹೊಂದಿರೋನು ಒಬ್ಬ ಮನುಷ್ಯನ ಜೀವ. ಯಾಕಂತ ಹೇಳಿದ್ರೆ ಕುರಾನ್ ಹಂಗೆ ಹೇಳ್ಕೊಳುತ್ತೆ, ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದಿ ಫಕ ಅನ್ನಮಾ ಕತಲನ್ ನಾಸ ಜಮಿಯಾ. ಯಾವ ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಮತ್ತೊಬ್ಬ ವ್ಯಕ್ತಿಯನ್ನು ಕೊಂದಾಕ್ತಾನೋ ಪ್ರಪಂಚದಲ್ಲಿ ಇರೋ ಎಲ್ಲ ಮಾನವರನ್ನು ಕೊಲ್ಲೋದಕ್ಕೆ ಸಮ ಅಂತ ಕುರಾನ್ ಹೇಳ್ಕೊಡುತ್ತೆ. ಸುಬ್ಹಾನಲ್ಲಾಹ್. ವಮನ್ ಅಹಿಯಾಹ ಫಕ ಅನ್ನಮ ಅಹಿಯನ್ ನಾಸ ಜಮಿಯಾ. ನೀವು ಒಬ್ಬ ಮನುಷ್ಯನನ್ನು ನೀವು ಕಾಪಾಡಿದ್ರೆ ಇಡೀ ಪ್ರಪಂಚದಲ್ಲಿ ಇರುವ ಮಾನವರನ್ನು ಕಾಪಾಡೋಕ್ಕೆ ಸಮ ಅಂತ ಕುರಾನ್ ಹೇಳ್ಕೊಳುತ್ತೆ. ಕುರಾನ್ನೂ ಹೇಳ್ಕೊಳುತ್ತೆ. ಅಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನಲ್ಲಿ ಸಹೀಹ್ ಬುಖಾರಿಯಲ್ಲಿ ಮನ್ ಕತಲ ಮುಆಹಿದನ್ ಲಂ ಯರಹ್ ರಾಯಿಯತುಲ್ ಜನ್ನ. ಯಾವ ಒಬ್ಬ ವ್ಯಕ್ತಿ ಒಬ್ಬ ಮುಸ್ಲಿಮೇತರನ್ನು ಕೊಲ್ಲುತ್ತಾನೋ ಅವನಿಗೆ ಸ್ವರ್ಗದ ವಾಸನೆ ಕೂಡ ಮುಟ್ಟೋಲ್ಲ. ಸುಬ್ಹಾನಲ್ಲಾಹ್. ನೋಡಿ, ಏನು ಜಿಹಾದ್ ಅಂತ ಹೇಳ್ಕೊಂಡು ಒಬ್ಬ ನಾನ್ ಮುಸ್ಲಿಮ್ ಅನ್ನ ಕೊಂದ ನಂತರ ಇವನಿಗೆ ಸ್ವರ್ಗ ಸಿಗ್ಬಿಡತ್ತಾ? ಪ್ರವಾದಿ ಏನು ಹೇಳ್ಕೊಟ್ಟಿದ್ದಾರೆ, ಸ್ವರ್ಗದ ವಾಸನೆ ಕೂಡ ಅವನಿಗೆ ಮುಟ್ಟೋದೇ ಇಲ್ಲ. ಅಂದ್ರೆ ಎಲ್ಲಿ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ ಅವನು. ಮುಸ್ಲಿಂ ನಾಮಧಾರಿ ಆಗ್ಬಿಟ್ರೆ ಏನ್ ಮಾಡಿದ್ರು ಅವನಿಗೆ ಸ್ವರ್ಗ ಸಿಗುತ್ತಾ? ಇಲ್ಲ. ಧರ್ಮ, ನ್ಯಾಯ, ನೀತಿ, ಧರ್ಮಕ್ಕೋಸ್ಕರ ಮಾಡಿದ್ರೆ ಮಾತ್ರ. ಹಾಗಾಗಿ ಇಡೀ ಮಾನವೀಯತೆ ಬಗ್ಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧಿಸಿದ್ದಾರೆ, ಸುಮ್ಮನೆ ಇಲ್ಲ. ಇವರ ಬೋಧನೆಯನ್ನು ಕೇಳಿ ಇಡೀ ಪ್ರಪಂಚದ ಈ ಮ್ಯಾಪೇ ಚೇಂಜ್ ಆಗ್ಬಿಡ್ತು. ನಮಾಜ್ ಏನು ನಡೀತೆ ನೋಡಿ, ಅಸ್ಪೃಶ್ಯತೆಯನ್ನು ತೊಲಗಿಸೋಕ್ಕೆ ಒಂದು ಒಳ್ಳೆಯ ಒಂದು ಸಿಸ್ಟಮ್ ಇದು ಯಾರು ಕೊಟ್ಟಿರೋದು? ಅಲ್ಲಾಹನು ಕೊಟ್ಟಿದ್ದಾನೆ. ಯಾರ ಮೂಲಕ? ಪ್ರವಾದಿಯ ಮೂಲಕ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೂಲಕ. ಏನು ನಡೆಯುತ್ತೆ? 5 ಬಾರಿ ನಮಾಜ್ ಹೋಗುವಾಗ ಒಬ್ಬ ಬಿಳಿಯ ಇರ್ತಾನೆ, ಒಬ್ಬ ಕರಿಯ ಇರ್ತಾನೆ, ಒಬ್ಬ ಶ್ರೀಮಂತ ಇರ್ತಾನೆ, ಒಬ್ಬ ಬಡವ ಇರ್ತಾನೆ, ಒಬ್ಬ ಜ್ಞಾನಿ ಅತಿ ಬುದ್ಧಿವಂತ, ಒಬ್ಬ ಅನ್ಪಡು ಏನು ಓದಕ್ಕೆ ಬರೋಲ್ಲ, ಒಬ್ಬ ಬೆನ್ಸ್ಲಿ ಬರೋನು ಇರ್ತಾನೆ, ಒಬ್ಬ ಆಟೋ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾನೆ. ಎಲ್ಲರೂ ಬಂದು ನಮಾಜ್ಗೆ ಬಂದು ನಿಂತ್ಕೊಳ್ತಾರೆ. ಅಲ್ಲಿ ಯಾರು ನಮಾಜನ್ನು ಲೀಡ್ ಮಾಡೋರು, ಇಮಾಮತ್ ಮಾಡೋರು ಯಾರು? ಫಸ್ಟ್ ನಿಂತ್ಕೊಂಡು ಕುರಾನ್ ಓದೋರು, ಪಠಣೆ ಮಾಡೋರು. ಯಾರಿಗೆ ಅತಿ ಜ್ಞಾನ ಇದೆಯೋ ಕುರಾನ್ ಬಗ್ಗೆ, ಕುರಾನನ್ನು ಅತಿ ಕಂಠಪಾಠ ಮಾಡ್ಕೊಂಡಿದ್ದಾರೋ ಅವರನ್ನು ಮುಂದೆ ನಿಲ್ಲಿಸ್ತಾರೆ. ನಿಮ್ಗೆ ಗೊತ್ತಾಗಬೇಕಂತ ನಾನು ಹೇಳ್ಕೊಳ್ತಿದ್ದೀನಿ, ಸೌದಿ ಅರೇಬಿಯಾದಲ್ಲಿ ಈ ರೋಡ್ ಕ್ಲೀನ್ ಮಾಡ್ತಾರಲ್ಲ, ಮಸೂದಿ ಕಡೆ ರೋಡ್ ಸೈಡ್ ಎಲ್ಲ ಕ್ಲೀನ್ ಮಾಡೋರು ಇದ್ದಾರಲ್ಲ, ಅವರು ಇಂಡಿಯಾದಿಂದ ಹೋಗೋರು ಇದ್ದಾರೆ, ಬಾಂಗ್ಲಾದೇಶದಿಂದ ಹೋಗೋರು ಇದ್ದಾರೆ, ಪಾಕಿಸ್ತಾನದಿಂದ ಹೋಗೋರು ಇದ್ದಾರೆ, ಮತ್ತು ಯಾರ ಬೇರೆ ಬೇರೆ ಜಾಗದಿಂದ ಬರ್ತಾರೆ. ಆ ಕ್ಲೀನರ್ಸ್ಗಳು ಒಂದೊಂದು ವೇಳೆ ಏನು ಮಾಡ್ತಾರಂದರೆ, ಅವರು ಕೈ ಕಾಲು ಎಲ್ಲ ಕ್ಲೀನ್ ಮಾಡಿಕೊಂಡು ನಮಾಜ್ಗೆ ರೆಡಿ ಆಗಿಬಿಡ್ತಾರೆ. ಅವರು ಕುರಾನನ್ನು ಓದ್ತಾ ಅವ್ರು ಬಂದು ಇಮಾಮತ್ ಮಾಡ್ತಾರೆ. ಹಿಂದೆ ಒಬ್ಬ ಅರಬಿ ಬರ್ತಾನೆ, ಅವನು ಒಳ್ಳೆ ಥೋಪ್ ಹಾಕೊಂಡಿರ್ತಾನೆ, ವೈಟ್ ಡ್ರೆಸ್ಸು, ಶ್ರೀಮಂತ ಅಂತ ಗೊತ್ತಾಗುತ್ತೆ ಅವನು ನೋಡಿದ ತಕ್ಷಣ. ಒಳ್ಳೆ ಪರ್ಫ್ಯೂಮ್ ಎಲ್ಲ ಹಾಕೊಂಡು, ಮತ್ತೆ ಒಳ್ಳೆ ಬ್ಲೇಸರ್ಸ್ ಎಲ್ಲ ಹಾಕೊಂಡು ಬರೋರು ಇರ್ತಾರೆ. ಅವ್ರು ಎಲ್ಲಿ ನಿಂತ್ಕೊಂಡು ನಮಾಜ್ ಮಾಡ್ತಾರೆ, ಆ ಒಬ್ಬ ಪುವರ್ ಗಾಯ್, ಆ ಬಡತನದಲ್ಲಿ ಇರುವ ಆ ವ್ಯಕ್ತಿ ಹಿಂದೆ ನಿಂತ್ಕೊಂಡು ನಮಾಜ್ ಮಾಡ್ತಾರೆ. ಇದು ಹೆಂಗ್ರಿ ನಡೆಯೋಕ್ಕೆ ಸಾಧ್ಯ? ಯಾರ ಹತ್ರ ಅದು ಇಂಥ ಫಾರ್ಮುಲಾ ಇದೆಯಾ? ಇಡೀ ಪ್ರಪಂಚದಲ್ಲಿ ನೀವು ನೋಡಿ, ಯಾರಾவது ಸೂಟು ಬೂಟ್ ಹಾಕೊಂಡು ಬಂದ್ಬಿಟ್ರೆ ಫಸ್ಟು ಅವ್ರಿಗೆ ರಿಸರ್ವ್ಡ್ ಪ್ಲೇಸ್ ಅಂತ ಇರುತ್ತೆ. ಎಲ್ಲಿ ಹೋಗ್ಬೇಕಂದ್ರೆ ಹೋಗಿ, ಎಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಬೇಕಂದ್ರೆ ಎಲ್ಲೆಲ್ಲ ಆಲಯಗಳಿವೆಯೋ ಅಲ್ಲಿ ಹೋಗ್ಬಿಟ್ಟು ನೀವು ನೋಡಿ, ರಿಚ್ ಮ್ಯಾನ್ ಗೆಟ್ಸ್ ಡಿಫ್ರೆಂಟ್ ಟ್ರೀಟ್ಮೆಂಟ್. ಹಣವಂತನಿಗೆ ಬೇರೆ ಟ್ರೀಟ್ಮೆಂಟು, ಬಡವನಿಗೆ ಬೇರೆ ಟ್ರೀಟ್ಮೆಂಟು. ಇಲ್ಲಿ ಏನಂದ್ರೆ, ಯಾರಿಗೆ ಜ್ಞಾನ ಇದೆಯೋ ನೀನು ಮುಂದೆ ಹೋಗುವಂತ. ಹಾಗಾಗಿ ಎಷ್ಟೋ ದಲಿತಗಳು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ. ಅವರು ಸ್ವಇಚ್ಛೆಯಿಂದ ಸ್ವೀಕರಿಸಿದ್ದಾರೆ. ಯಾರು ಏನೋ ಅವ್ರನ್ನ ಬಲವಂತ ಮಾಡಿ ನೀವು ಇಸ್ಲಾಂ ಒಳಗೆ ಬನ್ನಿ ಅಂತ ಹೇಳಬೇಕು ನಮಗೆ ಅವಶ್ಯಕತೆ ಇಲ್ಲ. ನಮಗೆ ನಂಬರ್ಸ್ ಬೇಕಿಲ್ಲ ಸ್ವಾಮಿ. ನಂಬರ್ಸಿಂದ ನಾವೇನು ಮಾಡೋಂಗಿಲ್ಲ. ನಮಗೆ ಬೇಕಾಗಿರೋದು ಕ್ವಾಲಿಟಿ.
ಕ್ವಾಲಿಟಿ ಲೈಫ್. ಈ ದಲಿತಗಳು ಬರೋದ ಕಾರಣ ಏನಂದರೆ ಇಲ್ಲಿ ಸಮಾನತೆ ಇದೆ ಅಂತ ಬರ್ತದೆ ಅಷ್ಟೇ. ಉದಾಹರಣೆ ಕೊಡ್ತೀನಿ. 1981ನಲ್ಲಿ ಮೀನಾಕ್ಷಿಪುರಂ ಅಂತ ಒಂದು ಜಾಗ ಇದೆ, ನೀವೆಲ್ಲ ಓದಿರ್ಬೇಕು ಮಾಧ್ಯಮಗಳಲ್ಲಿ. ಮೀನಾಕ್ಷಿಪುರಂ ತಮಿಳುನಾಡಿನಲ್ಲಿ. ಇಡೀ ಮೀನಾಕ್ಷಿಪುರಂನಲ್ಲಿ ಇರುವ ದಲಿತಗಳು ಒಂದೇ ದಿನದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರು. ಮಾರನೇ ದಿನ ಅದು ದೊಡ್ಡ ನ್ಯೂಸ್ ಆಗ್ಬಿಡ್ತು, ಓ ಪೆಟ್ರೋಲ್ ಡಾಲರ್ಸ್ ಆರ್ ಫ್ಲೋಯಿಂಗ್ ಇಯರ್ ಅಂತ. ಅರಬ್ ದೇಶದಿಂದ ಯಾರೋ ಕಾಸು ಎಲ್ಲ ಕೊಟ್ಟು ಅವ್ರನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ. ಇವತ್ತವರೆಗೂ ನೋಡಿದ್ರೆ ಅಂಥದ್ದು ಏನಿಲ್ಲ. ಅವ್ರ ಪಾಪ ಬಡತನದಲ್ಲೇ ಇದ್ದಾರೆ ಇವತ್ತಿಗೂ. ಮೀನಾಕ್ಷಿಪುರಂ ಇವತ್ತು ಬಂದು ಫುಲ್ ಕಂಪ್ಲೀಟ್ಲಿ ಅಲ್ಲಿ ಬಂದು ಮುಸ್ಲಿಮ್ಸ್ ಅವ್ರು ನೋಡಿದ್ರೆ ನೀವು ಆಶ್ಚರ್ಯಪಡ್ತೀರಾ. ಪೆರಿಯಾರ್ ಕೂಡ ಒಂದು ಕಾಲದಲ್ಲಿ ಅವ್ರು ಹೇಳಿದ್ರು, ಇನ ಇಳಿವು ನೀಂಗ ಇಸ್ಲಾಮೇ ನನ್ ಮருந்து ಅಂತ. ಈ ತಮಿಳಿನಲ್ಲಿ ಬರುವಂಥದ್ದು ಇನ ಇಳಿವು ನೀಂಗ ಇಸ್ಲಾಮೇ ನನ್ ಮருந்து. ತಮಿಳಿನಲ್ಲಿ ಒಂದು ಪುಸ್ತಕ ಕೂಡ ಇದೆ. ಅಂದರೆ ಅಸ್ಪೃಶ್ಯತೆಯನ್ನು ತೊಲಗಿಸೋಕ್ಕೆ ಒಂದು ಒಳ್ಳೆ ಔಷಧಿ ಇದು ಏನಂದ್ರೆ ಅದು ಇಸ್ಲಾಂ ಅಂತ ಹೇಳ್ಕೊಟ್ಟಿದ್ದಾರೆ ಪೆರಿಯಾರ್. ಇ ವಿ ರಾಮಸ್ವಾಮಿ ಪೆರಿಯಾರ್. ಅಂಬೇಡ್ಕರ್ ಅವರ ಪುಸ್ತಕದಲ್ಲಿ ವೈ ಗೋ ಫಾರ್ ಕನ್ವರ್ಷನ್ ಅಂತ ಒಂದು ಪುಸ್ತಕ, ಅದೆಲ್ಲ ನಾನು ಓದಿದ್ದೀನಿ. ಆದರೆ ಹೇಳ್ಕೊಳ್ತಾರೆ, ಐ ಆಮ್ ಬಾರ್ನ್ ಅ ಹಿಂದೂ ಬಟ್ ಐ ವಿಲ್ ನಾಟ್ ಡೈ ಅ ಹಿಂದೂ ಅಂತ. ಅದು ಅವ್ರ ಮಾತು, ನನ್ನ ಮಾತಿಲ್ಲ ಸ್ವಾಮಿ. ದಿಸ್ ಇಸ್ ನಾಟ್ ಮೈ ವರ್ಡ್. ಅಂಬೇಡ್ಕರ್, ಐ ಆಮ್ ಕೋಟಿಂಗ್ ಅಂಬೇಡ್ಕರ್. ಐ ಆಮ್ ಬಾರ್ನ್ ಹಿಂದೂ ಬಟ್ ಐ ವಿಲ್ ನಾಟ್ ಡೈ ಎ ಹಿಂದೂ ಅಂತ ಹೇಳ್ಕೊಂಡು ಐ ಎಂಕರೇಜ್ ದ ದಲಿತ್ಸ್ ಟು ಬಿಕಮ್ ಕ್ರಿಶ್ಚಿಯನ್ಸ್, ಬುದ್ಧಿಸ್ಟ್ ಆರ್ ಮುಸ್ಲಿಮ್ಸ್ ಅಂತ ಹೇಳ್ಕೊಂಡಿದ್ದಾರೆ. ಅವರು ಕೂಡ ಎಷ್ಟೋ ಅಧ್ಯಯನ ಮಾಡಿದ್ರು. ಆದರೆ ಅವ್ರು ನೋಡಿದ ಮುಸಲ್ಮಾನರ ನೋಡಿದ ತಕ್ಷಣ ಅವ್ರು ಬಂದು ಇಂಪ್ರೆಸ್ ಆಗಿಲ್ಲ. ದಟ್ಸ್ ಲೆಫ್ಟ್ ಟು ಹಿಮ್. ನೋಡಿ, ಇಸ್ಲಾಂನಲ್ಲಿ ಏನಂದರೆ ಸಮಾನತೆಯನ್ನೇ ನೋಡಿದ ತಕ್ಷಣ ಎಷ್ಟೋ ಜನಕ್ಕೆ ಅವ್ರಿಗೆ ಅಟ್ರಾಕ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಜಾತಿ ತೊಲಗಿತು ಅಂತ ಒಂದು ಪುಸ್ತಕ ಬಂದಿದೆ, ಜಾತಿ ಒಳಿಂದಿದೆ. ಟಿ ಎಂ ಮಣಿ ಅಂತ ಒಬ್ಬ ವ್ಯಕ್ತಿ, ದಲಿತ್ ಸಮುದಾಯದ ಒಬ್ಬ ವ್ಯಕ್ತಿ, ಅವರು ಇಸ್ಲಾಂ ಧರ್ಮದ ಅಧ್ಯಯನ ಮಾಡಿಬಿಟ್ಟು ಆಮೇಲೆ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ. ಪುಸ್ತಕ ಕೂಡ ಬಂದಿದೆ. ಯಾತಕ್ಕೋಸ್ಕರ? ಯಾಕಂದರೆ ಸಮಾನತೆ ಇದೆ. ಯಾರು ಕಾಸು ಕೊಟ್ಟು ಅವರನ್ನು ಬಲವಂತವಾಗಿ ನೀವು ಇಸ್ಲಾಂ ಧರ್ಮಕ್ಕೆ ಬನ್ನಿ ಮತಾಂತರ ಮಾಡಬೇಕು ಅಂತ ಲಕ್ಷ್ಯ ನಮಗೆ ಇಲ್ಲ. ಫಸ್ಟು ಇದನ್ನು ಸ್ಪಷ್ಟವಾಗಿ, ಯಾಕಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ನಮಗೆ ಕಲಿಸ್ಕೊಟ್ಟಿಲ್ಲ. ಲಾ ಇಕ್ರಾಹ ಫಿದ್ದೀನ್ ಕದ್ ತಬಯ್ಯನ ರುಶ್ದು ಮಿನಲ್ ಗೈ. ದೇರ್ ಇಸ್ ನೋ ಕಂಪಲ್ಷನ್ ಇನ್ ರಿಲಿಜನ್. ಧರ್ಮದಲ್ಲಿ ಬಲವಂತವಿಲ್ಲ. ಆದರೆ ಸತ್ಯ ಬಂದು ಕ್ಲಿಯರ್ ಆಗಿರುತ್ತೆ, ಅಸತ್ಯದಿಂದ ಅದು ಸೆಪ್ರೇಟ್ ಆಗಿ ಕಾಣುತ್ತೆ ಅಂತ. ಹಾಗಾಗಿ ನಾವು ಏನು ಹೇಳ್ಕೊಳ್ತೀವಿ ಅಂದರೆ, ಇಸ್ಲಾಂನಲ್ಲಿ ಇರುವ ಅಂಶಗಳು ಎಲ್ಲ ನೋಡಿದ್ರೆ ಮನುಷ್ಯನಿಗೆ ಆಟೋಮೆಟಿಕ್ ಆಗಿ ಅಟ್ರಾಕ್ಟ್ ಆಗ್ತಾನೆ. ಹಜ್ಜಿಗೆ ನಾವು ಹೋಗ್ತೀವಿ, ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್, ಎಲ್ಲ ಮಾಷಾಲ್ಲ ಹಜ್ಜಿಗೆ ಹೋಗಿರೋಲ್ಲ ಅದನ್ನು ಅನುಭವ ಪಡೆದಿರ್ತೀರ. ಸುಬ್ಹಾನಲ್ಲಾ, ಅಲ್ಲಿ ನೋಡಿದ್ರೆ ಒಬ್ಬ ಕರಿಯಕ್ಕಿರೋನು ಸುದಾನಿ ಒಬ್ಬ ಇರ್ತಾನೆ, ಬಿಳಿಕ್ಕಿರೋನು ಜರ್ಮನಿ ಇರ್ತಾನೆ. ಇಲ್ಲಿ ಇಂಡಿಯಾದಿಂದ ಬ್ರೌನ್ ಪೀಪಲ್ ಹೋಗ್ತೀವಿ, ಚೈನಾದಿಂದ ಒಬ್ಬರು ಕುಳ್ಳಕ್ಕೆ ಬರ್ತಾರೆ, ಮಂಗೋಲಿಯನ್ಸ್ ಬರ್ತಾರೆ, ಎಲ್ಲರೂ ಒಂದು ಕಡೆ ಹೋಗ್ತಿದ್ವಪ್ಪ. ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ದೇವನನ್ನು ಆರಾಧನೆ ಮಾಡಕ್ಕೆ ಹೋಗ್ತಿದ್ವಿ. ಇಂತಹ ಒಂದು ಜಾಗ ಎಲ್ಲಾದ್ರೂ ನೋಡೋಕ್ಕಾಗತ್ತಾ? ಅಲ್ಲಾಹು ಅಕ್ಬರ್. ಅಲ್ಲೆಲ್ಲ ಅಳ್ತಾರೆ. ಅಲ್ಲಿ ನೋಡಿದ ತಕ್ಷಣ ಅಲ್ಲಿ ಅಂತಹ ಜಾಗವನ್ನು ನೋಡೋಕ್ಕೆ ಆಗೋದಿಲ್ಲ. ಇದು ದೇವನ ಅನುಗ್ರಹದಿಂದ ನಡೆಯೋದು. ಮತ್ತು ಈ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಳಿಸಿದ ಆ ಒಂದು ಮಾರ್ಗದರ್ಶಕ, ಅಂದರೆ ಮಾರ್ಗದರ್ಶನ ಒಂದು ಕಾರಣದಿಂದ ಅಲ್ಲಿ ಅಂತಹ ಒಂದು ವಾತಾವರಣ ಇದೆ. ಹಾಗಾಗಿ ನಾವು ಹೇಳ್ಕೊಳ್ಳೋದೇನೆಂದರೆ, ಇಡೀ ಮುಸಲ್ಮಾನರೆಲ್ಲ ಒಳ್ಳೆಯವರು ಅಂತ ಹೇಳ್ಕೊಂಡಿಲ್ಲ. ಈ ಮುಸಲ್ಮಾನರಲ್ಲಿ ತಪ್ಪು ಕಾರ್ಯಗಳು ಮಾಡೋರು ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಇಸ್ಲಾಂ ಧರ್ಮವನ್ನು ನೀವು ನೋಡುವಾಗ ಏನು ಗೊತ್ತಾಗುತ್ತೆ, ಇಲ್ಲಿ ಬಂದು ಎಲ್ಲ ಒಳಿತೇ ಇರೋದು. ಸೊ ಡೋಂಟ್ ಜಡ್ಜ್ ಅ ರಿಲಿಜನ್ ಬೈ ಇಟ್ಸ್ ಫಾಲೋವರ್ಸ್. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ಮಾನವ ಕುಲಕ್ಕೆ ಒಂದು ಅನುಗ್ರಹ, ಮತ್ತು ಪ್ರಾಣಿಗಳಿಗೂ ಅವರು ಅನುಗ್ರಹವಾಗಿಯೇ ಬಂದಿದ್ದಾರೆ. ಒಂದು ಬಾರಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಕೊಳ್ತಾರೆ, ಹದೀಸ್ನಲ್ಲಿ ಬರುತ್ತೆ, ಒಂದು ನಾಯಿ ಅದಕ್ಕೆ ಬಾಯಾರಿಕೆ ಆಗುತ್ತೆ, ಅದು ಬಂದು ನಾಲ್ಗೆಯನ್ನು ಆಚೆ ಹಾಕೊಂಡಿರುತ್ತೆ. ಅದನ್ನು ನೋಡಿದ ನಂತರ ಒಬ್ಬ ಹೆಂಗಸು, ಅವಳ ನಡತೆ ಅವಳದು ಸರಿ ಇಲ್ಲ, ಆದರೂ ಕೂಡ ಆ ಹೆಂಗಸು ಏನು ಮಾಡ್ತಾರೆ ಅಂದರೆ, ಅವಳು ಆ ನಾಯಿಗೆ ಸ್ವಲ್ಪ ನೀರನ್ನು ಕೊಡ್ತಾಳೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಕೊಳ್ತಾರೆ, ಈ ಒಂದು ಕಾರ್ಯಕ್ಕೋಸ್ಕರ ದೇವನು ಆ ಹೆಂಗಸಿಗೆ ಸ್ವರ್ಗವನ್ನು ನೀಡುವನು ಅಂತ. ನೋಡಿ, ನಾಯಿಗೆ ತೋರಿಸುವ ಕರುಣೆಯಿಂದ ಒಬ್ಬ ವ್ಯಕ್ತಿ ಎಲ್ಲಿ ಹೋಗ್ತಾನೆ? ಸ್ವರ್ಗಕ್ಕೆ. ಅದು ಎಂತಹ ವ್ಯಕ್ತಿ ಅಂದರೆ, ನಾವು ಬಂದು ಇಂಗ್ಲೀಷ್ನಲ್ಲಿ ಹೇಳ್ಬೇಕು ಅಡಲ್ಟ್ರಸ್, ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ಕೊಳ್ತೀವಿ. ಅಂದರೆ ಹಂಗೆ ಬರೋದು ವ್ಯಭಿಚಾರಿ ಅಂತ. ನಾನು ಬೇರೆ ಏನು ವರ್ಡ್ನಲ್ಲಿ ಡಿಕ್ಷನರಿಯಿಂದ ಬೇರೆ ಏನೇನು ತೊಗೊಂಡು ಬರೋಕ್ಕಾಗೋದಿಲ್ಲ, ಇರೋ ವರ್ಡೇ ಅಷ್ಟೇ. ಅಂತ ಒಬ್ಬ ಹೆಂಗಸು ಕೂಡ ನಾವು ನೋಡಿದ್ರೆ, ಇಲ್ಲಿ ರೋಡ್ನಲ್ಲಿ ನೋಡಿದ್ರೆ, ಈ ಹೆಂಗಸು ಇವಳು ಬಹಳ ಕೆಟ್ಟ ಅಂದರೆ ಕೆಟ್ಟ ಹೆಂಗಸು ಅಂತ ನಾವು ಹೇಳ್ಕೊಳ್ತೀವಿ. ಆದರೆ ದೇವನು ಏನು ಮಾಡ್ತಾನೆ, ಅವಳು ಒಂದು ಒಳ್ಳೆ ಕಾರ್ಯ ಮಾಡಿ ಅದು ದೇವನಿಗೆ ಹಿಡಿಸಿದ್ರೆ ಸ್ವರ್ಗಕ್ಕೆ. ಏನದು ಒಳ್ಳೆ ಕಾರ್ಯ?
ರೋಡ್ನಲ್ಲಿ ಇರುವ ನಾಯಿಗೆ ಸ್ವಲ್ಪ ನೀರನ್ನು ಕೊಟ್ರೆ ಸ್ವರ್ಗ. ಇದು ನಮ್ಮ ಧರ್ಮ, ಇದೇ ನಮ್ಮ ಧರ್ಮ. ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಕೊಟ್ಟಿದ್ದಾರೆ, ಒಬ್ಬ ಹೆಂಗಸು, ಎಂತಹ ಹೆಂಗಸು, ಇಬಾದ, ಯಾವಾಗಲೂ ನಮಾಜ್ ಮಾಡಿಕೊಂಡು ದೇವನ ಬಗ್ಗೆ ಮಾತಾಡ್ಕೊಂಡು ಇರುವ ಒಬ್ಬ ಹೆಂಗಸು, ಅವಳೇನು ಮಾಡ್ತಾಳೆ, ಒಂದು ಬೆಕ್ಕುವನ್ನು ಕಟ್ಟಿಡ್ತಾಳೆ, ಯಾವಾಗಲೂ ಕಟ್ಟಿಟ್ಬಿಡ್ತಾರೆ. ಅದರ ಕಾರಣದಿಂದ ಅದು ಎಲ್ಲೂ ಹೋಗಿ ಅದಕ್ಕೆ ಬೇಕಾಗಿದ್ದ ಆಹಾರವನ್ನು ತಿನ್ನಕ್ಕೆ ಅದಕ್ಕೆ ಚಾನ್ಸ್ ಇರಲಿಲ್ಲ. ಆದ್ದರಿಂದ ಅದು ಏನಾಗುತ್ತೆ, ಸತ್ತೋಗ್ಬಿಡುತ್ತೆ. ಈ ಒಂದು ಕಾರಣಕ್ಕೋಸ್ಕರ ದೇವನೇನು ಮಾಡ್ತಾನೆ, ಆಕೆಯನ್ನು ನರಕಕ್ಕೆ ಕಳುಹಿಸ್ತಾನೆ. ಏನ್ರಿ ಬೆಕ್ಕು ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಪ್ರವಾದಿ ಮೊಹಮ್ಮದ್ ಸಲಾಮ್ ಅಂತ ನೀವು ಕೇಳ್ಬೋದು. ಬೆಕ್ಕು ಬಗ್ಗೆ, ನಾಯಿ ಬಗ್ಗೆ, ಇರುವೆ ಬಗ್ಗೆ ಕೂಡ ಮಾತಾಡದೆ ಬಿಟ್ಟಿಲ್ಲ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಎಲ್ಲಿದ್ದೀವಿ ನಾವು? ಒಂದು ಬಾರಿ ಒಂದು ಕಡೆ ಹೋಗ್ತಾರೆ ಪ್ರವಾದಿ ಮತ್ತೆ ಅವರ ಕಂಪ್ಯಾನಿಯನ್ಸ್, ಒಂದು ಕಡೆ ಹೋಗ್ತಾರೆ. ಅಲ್ಲಿ ಹೋದ ನಂತರ ಎಲ್ಲ ಕಡೆನೂ ಅಲ್ಲಿ ಇರುವೆಗಳಿರುತ್ತೆ, ಅದು ಕಚ್ಚುತ್ತಲ್ಲ, ರೆಡ್ ಕಲರ್ ಇರುವೆಗಳು, ಅದು ಎಲ್ಲ ಕಡೆ ಇರುತ್ತೆ. ಆಗ ಒಬ್ಬ ಅವರ ಅನುಯಾಯಿ ಏನು ಮಾಡ್ತಾರೆ ಅಂದರೆ ಬೆಂಕಿಯನ್ನು ಹಚ್ತಾರೆ ಅದನ್ನು ಕೊಲ್ಲೋದಕ್ಕೋಸ್ಕರ. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಡೆ ಮಾಡ್ತಾರೆ. ಬೆಂಕಿಯಿಂದ ಒಂದು ಜೀವವನ್ನು ತಗೊಳ್ಳೋಕ್ಕೆ ದೇವನು ನಮಗೆ ಪರ್ಮಿಷನ್ ನೀಡಿಲ್ಲ, ಅನುಮತಿ ನೀಡಿಲ್ಲ, ನೀನು ಇದನ್ನು ಮಾಡಬಾರದು ಅಂತ ತಡೆ ಮಾಡ್ತಾರೆ. ಇರುವೆಗೂ ರೈಟ್ಸ್ ಬಗ್ಗೆ, ಆ ಅನಿಮಲ್ ರೈಟ್ಸು, ಆ ಇನ್ಸೆಕ್ಟ್ ರೈಟ್ಸ್ವರೆಗೂ ಅದನ್ನು ನಮಗೆ ಕಲಿಸಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಬರೀ ಆಹಾರಕ್ಕೋಸ್ಕರ ನಾವು ತಿನ್ನಬಹುದು. ಯಾವ ಮಾಂಸವನ್ನು ತಿನ್ನಕ್ಕೆ ನಮಗೆ ಅನುಮತಿ ನೀಡಿದಾನೋ ದೇವನು, ಅದನ್ನು ಹೇಗೆ ಜಬಿಹಾ ಮಾಡಿ ತಿನ್ನಕ್ಕೆ ದೇವನು ನೀಡಿದಾನೋ ಅನುಮತಿ, ಆ ಮಾಂಸವನ್ನು ಮಾತ್ರ ತಿನ್ನಕ್ಕೆ ನಮಗೆ ಅನುಮತಿ ಇದೆ. ಅದರ ಹೊರತು ಬೇರೆ ಏನು ತಿನ್ನಕ್ಕಾಗೋದಿಲ್ಲ. ಕೊನೆಯದಾಗಿ ಒಂದೆರಡು ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ಬೇಕಂತಿದ್ದೀನಿ. ಕೊನೆಯದಾಗಿ, ಯಾಕಂದರೆ ಮಾತಾಡಬೇಕಂದ್ರೆ ದಿಸ್ ಇಸ್ ನೆವರ್ ಎಂಡಿಂಗ್ ಸ್ಟೋರಿ ಸರ್. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಮಾತಾಡಬೇಕಂದ್ರೆ ಇಟ್ ಈಸ್ ಅ ನೆವರ್ ಎಂಡಿಂಗ್ ಸ್ಟೋರಿ. ನನ್ನ ಜೀವನದಲ್ಲಿ ಒಂದು ವೇಳೆ ನಾನು ಒಂದು 60 ವಯಸ್ಸುವರೆಗೂ ನಾನು ಜೀವಂತವಾಗಿರ್ತೀನಿ ಅಂದರೆ, ಫಸ್ಟ್ ಡೇಯಿಂದ 60 ಇಯರ್ಸ್ವರೆಗೂ ನಾನು ಮಾತಾಡ್ಕೊಂಡೇ ಹೋದರೂ ಕೂಡ ಈ ಟಾಪಿಕ್ನಲ್ಲಿ ನಾನು ಜಸ್ಟಿಸ್ ಮಾಡೋಕ್ಕೆ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇಡೀ ಪ್ರಪಂಚದಲ್ಲಿ ಶ್ರೇಷ್ಠವಾದ ಒಬ್ಬ ಮನುಷ್ಯ, ಇಡೀ ಪ್ರವಾದಿಗಳಲ್ಲಿಯೇ ಬಹಳ ಉನ್ನತವಾದ ದರ್ಜೆಯನ್ನು ಹೊಂದಿರುವ ಒಬ್ಬ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮಾತಾಡುವಾಗ ನಮ್ಮ ಬಹಳ ಒಳ್ಳೆ ಮಾತು ಹೇಳಿದ್ರು ಅಡ್ವೊಕೇಟ್ ಫೈಸೆದ್, ಸುಬ್ಹಾನ್ ಅಲ್ಲಾಹ್, ಕ್ಯಾ ಹಮ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆ ನಮೂನೆ ಪರ್ ಹಮ್ ಚಲ್ ರೇ. ಅವ್ರು ಹೇಳ್ಕೊಟ್ಟಿದ್ದ ಆ ಮಾರ್ಗದರ್ಶನ ಪ್ರಕಾರ ನಾವು ಜೀವನ ಮಾಡ್ತಿದ್ದೀವ ಅಂತ ಒಂದು ಪ್ರಶ್ನೆ ಮಾಡಿದ್ರು. ಡ್ರಗ್ಸ್ ಹೊಡ್ಕೊಂಡು ಆ ಕಡೆ ರೋಡ್ನಲ್ಲಿ ಬಿತ್ಕೊಂಡು, ಕಾಸು ವೇಸ್ಟ್ ಮಾಡಿಕೊಂಡು, ಗಾಡಿ ಚಾಲಿಸುವಾಗ ಫಾಸ್ಟಾಗಿ ಹೋಗಿ ಎಲ್ಲರಿಗೂ ತೊಂದರೆ ಮಾಡಿಕೊಂಡು. ನೋಡಿ, ಲವ್ ಜಿಹಾದ್ ಅಂತ ಒಂದು ಟಾಪಿಕ್ ಬಂತು. ನಾನು ಲವ್ ಜಿಹಾದ್ ಅಂದ್ಬಿಟ್ರೆ ಎಲ್ಲರಿಗೂ ಕಣ್ಣು ಓಕೆ ನೈಸ್ ಟಾಪಿಕ್ ಅಂತ ಕೇಳ್ತಾರೆ. ನೋಡಿ, ಲವ್ ಜಿಹಾದ್ ಅಂತ ಒಂದು ಟಾಪಿಕ್ ಬಂತು. ಲವ್ ಜಿಹಾದ್ ಅಂದರೆ ಏನಂದರೆ, ಬೇರೆ ಹೆಂಗಸರನ್ನು, ಮುಸ್ಲಿಮೇತರರ ಆ ಕೌಮಿನ ಹೆಂಗಸರನ್ನು ಅವರನ್ನು ಲವ್ ಮಾಡಿ ಮತಾಂತರ ಮಾಡೋಕ್ಕೆ ಒಂದು ಟೆಕ್ನಿಕ್ ಅಂತ ಇದನ್ನು ಮೀಡಿಯಾ ಅವರು ಭಾಳ ಫ್ರೀಯಾಗಿ ಮಾತಾಡ್ತಾರೆ. ಲವ್ ಜಿಹಾದ್ ಅಂತ ನಾನು ಹೇಳ್ಕೊಟ್ಟೆ ರೀ, ಲವ್ ಜಿಹಾದ್ ಎಂಬ ಪದ ಇಡೀ ಕುರಾನ್ನಲ್ಲಿ ಇಲ್ಲ. ಯಾಕಂತೇಳಿದ್ರೆ ಜಿಹಾದ್ ಎಂಬುದು ಅರಬಿ ಪದ, ಲವ್ ಎಂಬುದು ಇಂಗ್ಲಿಷ್ ಪದ. ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಲವ್ ಜಿಹಾದ್ ಎಂಬ ಒಂದು ವರ್ಡು ಕುರಾನಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ. ಲವ್ ಬಂದು ಇಂಗ್ಲಿಷ್ ವರ್ಡು. ಮತ್ತು ಇಂತಹ ಒಂದು ಆಕ್ಟಿವಿಟಿ ನಡೆಯೋಕ್ಕೆ ಮುಸ್ಲಿಂ ಕೌಮ್ನಲ್ಲಿ ಇರೋಕ್ಕೆ ಚಾನ್ಸ್ ಇದೆಯಂತ ಇಲ್ಲ. ಯಾಕೆ? ಲವ್ ಬಿಫೋರ್ ವೆಡ್ಡಿಂಗ್ ಈಸ್ ಹರಾಮ್, LBW ಇಸ್ ನಾಟ್ ಪಾಸಿಬಲ್. LBW ಅಂದರೆ ಲವ್ ಬಿಫೋರ್ ವೆಡ್ಡಿಂಗ್. ಮದುವೆಗೆ ಮುಂಚೆ ಒಬ್ಬ ಗಂಡಸಾಗಲಿ ಒಬ್ಬ ಹೆಂಗಸಾಗಲಿ ಬೇರೊಬ್ಬರ ಹತ್ರ ಹೋಗಿ ಮಾತಾಡಿಸೋದು, ವಾಟ್ಸಪ್ ಮಾಡೋದು, ಅವ್ರ ಜೊತೆಗೆ ಸ್ವಲ್ಪ ಪಾರ್ಕಿಗೆ ನಡೆಯೋದು, ಡೇಟಿಂಗ್ ಮಾಡೋದು, ಇದೆಲ್ಲ ನಿಷೇಧ. ಅದು ಮುಸ್ಲಿಮನ್ನೇ ಲವ್ ಮಾಡಿದ್ರು ಕೂಡ, ಮುಸ್ಲಿಮೇತರನ್ನು ಲವ್ ಮಾಡಿದ್ರು ಕೂಡ ಅದು ನಿಷೇಧ. ಸೊ ಲವ್ ಜಿಹಾದ್ ಇಸ್ ನಾಟ್ ದೇರ್ ಇನ್ ಇಸ್ಲಾಂ. ಆದರೆ ಇವತ್ತಿಗೆ ಎಷ್ಟೋ ಹುಡುಗರು ಲವ್ ಮಾಡ್ಕೊಂಡು ರೋಡ್ನಲ್ಲಿದ್ದಾರೆ. ನಾನೇನು ಅನ್ಕೊಳ್ತೀನಿ, ಏನ್ರಪ್ಪ 16 ವಯಸ್ಸಾಯ್ತಾ, 17 ವಯಸ್ಸಾಯ್ತಾ, 18 ವಯಸ್ಸಾಯ್ತಾ, ಓಕೆ ಮದುವೆ ಮಾಡ್ಕೊಳ್ರಿ. ನಾವು ಕೇಳ್ತೀವಿ, 18 ವಯಸ್ಸಲ್ಲಿ ನಾವು ಹೆಂಗೆ ಮದುವೆ ಮಾಡೋಕತ್ತೆ, ಕಾನೂನು ನಮಗೆ ಅದಕ್ಕೆ ಫ್ರೀಡಮ್ ಕೊಡೋಲ್ಲ. ಹಾಂ, ಕಾನೂನು ಅದಕ್ಕೆ ಫ್ರೀಡಮ್ ಕೊಡೋಲ್ಲ, ಆದರೆ 16 ವಯಸ್ಸಿನಲ್ಲಿ ಡೇಟಿಂಗ್ ಮಾಡೋಕ್ಕೆ ಫ್ರೀಡಮ್ ಕೊಡುತ್ತೆ.
18 ವಯಸ್ಸಿನಲ್ಲಿ ಮದುವೆ ಮಾಡೋಕ್ಕೆ ಫ್ರೀಡಮ್ ಇಲ್ಲ, ಆದರೆ 16 ವಯಸ್ಸಿನಲ್ಲಿ ನೀನು ಎಲ್ಲಿ ಬೇಕಾದ್ರೂ ಹೋಗು, ಏನು ಬೇಕಾದ್ರೂ ಮಾಡ್ಕೋ, ಮಗುವನ್ನು ಹುಡ್ಸ್ಕೊಂಡು ಬಂದರೂ ಕೂಡ ಅದು ಏನು ತೊಂದರೆ ಇಲ್ಲ, ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಅದು ಓಕೆ. ಸೊ ಇದಕ್ಕೆ ವಿರುದ್ಧವಾಗಿ ನಾವೇನು ಮಾಡಬೇಕಿತ್ತು? ಕೋರ್ಟ್ನಲ್ಲಿ ಫೈಟ್ ಮಾಡಬೇಕಿತ್ತು. ಇದು ನಮ್ಮ ಹಕ್ಕಾಗಿದೆ. 16 ಇಯರ್ಸ್ಗೆಲ್ಲ ನಮ್ಮ ಹುಡುಗರು ಬಂದು ಅಲ್ಲಿ ರೋಡ್ನಲ್ಲಿ ಹೋಗ್ತಾ ಇದ್ದಾರೆ, ಬೇರೆ ಯಾರ ಜೊತೆಗೆ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ. ಇದರ ವಿರುದ್ಧವಾಗಿ ನಾವೇನು ಮಾಡ್ತೀವಿ, ಹಲಾಲ್ ರೀತಿಯಲ್ಲಿ ನಾವು ಅವ್ರಿಗೆ ಮದುವೆ ಮಾಡಿಸ್ಬೇಕಂತಿದ್ದೀವಿ 18 ವಯಸ್ಸಿನಲ್ಲಿ. ಸೊ ಇದರಲ್ಲಿ ನಾವು ಏನು ಮಾಡಬೇಕು, ಕೋರ್ಟ್ನಲ್ಲಿ ಇದಕ್ಕೆ ನಾವು ನಮ್ಮ ರೈಟ್ಸ್ ಅಂತ ಫೈಟ್ ಮಾಡಬೇಕಾಗಿದೆ. ನಾವು ಅದನ್ನು ಪ್ರಯತ್ನನೇ ಮಾಡೋದಿಲ್ಲ, ಅದ್ರ ಬಗ್ಗೆ ಚಿಂತನೆನೇ ಮಾಡೋದಿಲ್ಲ. ಓಕೆ, ಲವ್ ಮಾಡ್ತದಲ್ಲ, ಈ ಏಜ್ನಲ್ಲಿ ಮಾಡ್ಕೊಂಡು ಹೋಗಲಿ ಅಂತ ಅವ್ನು ಲವ್ ಮಾಡ್ಕೊಂಡು ಬರ್ತಾನೆ. ಆಮೇಲೆ ಸಮಸ್ಯೆ ಶುರುವಾಗುತ್ತೆ, ಮನೆಯಲ್ಲಿ ಒಪ್ಕೊಳ್ಳೋಲ್ಲ, ಇದೆಲ್ಲ ನಡೆಯುತ್ತೆ. ಆಮೇಲೆ ಅವಳು ಮತಾಂತರ ಮಾಡ್ಕೊಳ್ಬೇಕು, ಲವ್ಗೋಸ್ಕರ ಬರ್ತಾಳೆ, ಅಲ್ಲಾಗೋಸ್ಕರ ಬಂದಿಲ್ಲ, ಲವ್ಗೋಸ್ಕರ ಬರ್ತಾಳೆ. 2 ವರ್ಷ ಇರುತ್ತೆ, ಚೆನ್ನಾಗಿ ನೋಡ್ಕೊಂಡಿದ್ದ 2 ವರ್ಷ, ಆಮೇಲೆ ಅವನಿಗೆ ಬೋರ್ ಆಗ್ಬಿಡ್ತು. ಆಮೇಲೆ ಇವಳು ಪುನಃ ಬೇರೆ ಎಲ್ಲಿಂದ ಬಂದ್ಲು ಅಲ್ಲೇ ಹೋಗ್ಬಿಡ್ತಾಳೆ, ಸಮಸ್ಯೆ ಶುರುವಾಗ್ಬಿಡುತ್ತೆ. ಹೌದಾ? ಯಾರು ಅಲ್ಲಾಗೋಸ್ಕರ ಬಂದಿಲ್ಲನೋ ಅವರು ನಿರಂತರವಾಗಿ ಈ ಧರ್ಮದಲ್ಲಿ ಇರೋಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಾನ ಅರಿತು, ಪ್ರವಾದಿಯ ಬಗ್ಗೆ ಅವರ ಜೀವನವನ್ನು ಅರಿತು ಅವ್ರು ಯಾರು ಇಸ್ಲಾಮನ್ನು ಸ್ವೀಕರಿಸ್ತಾರೋ ಅವರು ಸರಿಯಾಗಿ ಈ ಧರ್ಮದಲ್ಲಿ ಇರ್ತಾರೆ. ಸೊ ಲವ್ ಜಿಹಾದ್ ಎಂಬುದು ಇಸ್ಲಾಂನಲ್ಲಿ ಇಲ್ಲ. ಇಸ್ಲಾಂನಲ್ಲಿ ಪ್ಲೂರಲಿಸ್ಟಿಕ್ ಸೊಸೈಟಿಯನ್ನು ಇಸ್ಲಾಂ ಒಂದು ಅಕ್ಸೆಪ್ಟ್ ಮಾಡಿಕೊಡುತ್ತೆ. ಕೆಲವರು ಕ್ರೈಸ್ತರಾಗಿದ್ರು, ಅವರು ಕೂಡ ನಮ್ಮ ಸಮಾಜದಲ್ಲಿ ಇರಲಿ ಅಂತ ಇಸ್ಲಾಂ ಭಾವಿಸುತ್ತೆ. ಮತ್ತೆ ಯಹೂದಿಯಾಗಿದ್ರು, ಹಿಂದೂಗಳಾಗಿದ್ರು, ನಿಮ್ಗೆ ಯಾರು ತೊಂದರೆಯನ್ನು ಕೊಡುವಂಥದ್ದು ಇಸ್ಲಾಂನಲ್ಲಿ ಇಲ್ಲ. ಪ್ರವಾದಿ ಬಂದು ಕೊನೆ ಕಾಲದಲ್ಲಿ ಅವರು ಮರಣವನ್ನು ಹೊಂದುವಾಗ ಅವರು ಸದಾ ಅವರು ನಾಚಿಕೊಂಡಿದ್ದು ಒಂದೇ ವಿಷಯ, ವಿಮ್ಮಿ ವಿಮ್ಮಿ ವಿಮ್ಮಿ. ವಿಮ್ಮಿ ಅಂದ್ರೆ ಯಾರು? ವಿಮ್ಮಿಯೂನ್ ಅಂದ್ರೆ ಯಾರು? ಒಂದು ಇಸ್ಲಾಮಿಕ್ ಕಂಟ್ರಿನಲ್ಲಿ, ಇಸ್ಲಾಂ ದೇಶದಲ್ಲಿ ಇರತಕ್ಕಂತಹ ಮುಸ್ಲಿಂ ಏತರರು, ಅವರಿಗೆ ಮಿಲಿಟರಿ ಪ್ರೊಟೆಕ್ಷನ್ ಕೊಡುವ ಯಾರು? ಮುಸಲ್ಮಾನರು. ಒಂದು ಕಂಟ್ರಿ ಇದೆ, ಇಸ್ಲಾಮಿಕ್ ಕಂಟ್ರಿ ಇದೆ, ಅಲ್ಲಿ ಇರತಕ್ಕಂತಹ ಪ್ರಜೆಗಳಲ್ಲಿ ಯಾರು ಮುಸ್ಲಿಂ ಏತರರು ಇದ್ದಾರೋ ಅವರಿಗೆ ದಿಮ್ಮಿ ಎಂಬ ಪದ ಇದೆ. ದಿಮ್ಮಿಯೂನ್. ಇದೆಲ್ಲ ನಾನು ಏನೋ ಸ್ಟೋರಿ ಕಟ್ತಾ ಇದ್ದೇನೆ ಅಂತ ನೀವು ಅನ್ಕೊಳ್ಬೇಡಿ, ಎಲ್ಲ ರೆಕಾರ್ಡ್ಸ್ ಇದೆ, ಸಹೀಹ್ ಬುಖಾರಿಯಲ್ಲಿ ಇದೆ. ಇದ್ದನೇ ದಿಮ್ಮಿ ಅಂದ್ರೆ ಯಾರು, ದಿಮ್ಮಿಯೂನ್ ಅಂದ್ರೆ ಯಾರು ಅಂತ. ಅವ್ರಿಗೆ ನಾವು ಮಿಲಿಟರಿ ಪ್ರೊಟೆಕ್ಷನ್ ಕೊಡಬೇಕಾಗಿದೆ. ಯಾರಿಗೆ? ಹೇಗೆ ನಾವು ಜಕಾತ್ ಮುಸಲ್ಮಾನರ ರೀತಿಯಿಂದ ತಗೊಳ್ತೀವೋ ಅದೇ ರೀತಿಯಲ್ಲಿ ಅವರ ತಂದ ಜಿಜಿಯಾ ತಗೊಳ್ಬೇಕಾಗಿದೆ. ಸೊ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಟೀಚಿಂಗ್ ನಲ್ಲಿ ಎಲ್ಲಿನೂ ಯಾವುದೇ ಮಾನವೀಯತೆಗೆ ಎಲ್ಲಿನೂ ಕೊರತಿಲ್ಲ, ಎಲ್ಲರಿಗೂ ಒಳ್ಳಿತನ್ನು ಭಾವಿಸಿ. ಆದ್ದರಿಂದ ಯಾರೆಲ್ಲ ಅವರ ಶತ್ರುಗಳಾಗಿದ್ರೋ ಅವರ ಆಮೇಲೆ ಮಿತ್ರರಾದ್ರು. ಯಾರು ಅವರ ಶತ್ರುಗಳಾಗಿದ್ರು ಅವರು ಮಿತ್ರರಾದ್ರು. ಇದೇ ಹಿಸ್ಟಾರಿಕಲ್ ನಲ್ಲಿ ಇರೋ ಬಹಳ ಅದ್ಭುತವಾಗಿದೆ. ಹಿಸ್ಟ್ರಿನಲ್ಲಿ ಬಹಳ ಅದ್ಭುತ ಏನಂದ್ರೆ ನಿಮ್ಮ ಶತ್ರು ನಿಮ್ಮ ಮಿತ್ರ ಆಗೋದು. ಎಷ್ಟರ ಮಟ್ಟಿಗೆ? ಉಮರ್ ಬಿನ್ ಅಲ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಅವ್ರು ಯಾರಂದ್ರೆ ಒಂದು ಕಾಲದಲ್ಲಿ ಪ್ರವಾದಿಯನ್ನು ಅಷ್ಟು ದ್ವೇಷಿಸಿದ್ರು. ಅವ್ರಿಗೆ ಇಷ್ಟ ಆಗ್ಲಿಲ್ಲ ಪ್ರವಾದಿಯ ಮಾತು. ಏನಂದ್ರೆ ಪ್ರವಾದಿ ಒಂದು ದೇವರ ಕಡೆಗೆ ಕರೀತಾ ಇದ್ದಾರೆ, ಎಲ್ಲರನ್ನು ಆರಾಧನೆ ಮಾಡಬೇಡ, ಬರೀ ದೇವರಾದ ಅಲ್ಲಾಹನನ್ನು ಮಾತ್ರ ಆರಾಧನೆ ಮಾಡೋದು ಕರೆಯೋದು ಅವ್ರಿಗೆ ಇಡಿಸಲಿಲ್ಲ. ಯಾಕಂದ್ರೆ ಮಕ್ಕಳಲ್ಲಿ 360 ಮೂರ್ತಿ ಪೂಜೆ ಮಾಡ್ತಿದ್ರು, ವಿಗ್ರಹ ಆರಾಧನೆ. ಅದ ಪ್ರವಾದಿ ಏನಂತ ಕರಿತಿದ್ರು? ಈ ಆಕಾಶ, ಈ ಭೂಮಿ, ಈ ಚಂದ್ರ, ಈ ಸೂರ್ಯ, ಈ ಮನುಷ್ಯ, ಇವರೆಲ್ಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಅವನು ಅಲ್ಲ, ಅವನನ್ನ ಮಾತ್ರ ನಾವು ಆರಾಧನೆ ಮಾಡ್ಬೇಕಂತ ಪ್ರವಾದಿ ಎಲ್ಲರನ್ನು ಕರೆದಿದ್ರು. ಈ ಮಾತು ಅವ್ರಿಗೆ ಇಡಿಸಲಿಲ್ಲ. ಅವ್ರು ಏನ್ ಮಾಡ್ತಿದ್ರು ಗೊತ್ತಾ? ಕೈನಲ್ಲಿ ಖಡ್ಗ ತಗೊಂಡು ರಸ್ತೆಯಲ್ಲಿ ಬರ್ತಾರೆ, ಕೈನಲ್ಲಿ ಖಡ್ಗ ತಗೊಂಡು ರಸ್ತೆಗೆ ಬರ್ತಾರೆ. ಯಾರು? ಉಮರ್ ಬಿನ್ ಅಲ್ ಖತ್ತಾಬ್ ರದಿಯಲ್ಲಾಹು ಅನ್ಹು. ಸುಬ್ಹಾನಲ್ಲಾಹ್. ಹಿಸ್ಟ್ರಿ. ಆ ವ್ಯಕ್ತಿ ಉಮರ್ ಬಿನ್ ಅಲ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಎಂತ ವ್ಯಕ್ತಿ ಅಂದ್ರೆ ಟಾಲ್ ಮ್ಯಾನ್. ಅವ್ರು ಒಂದು ವೇಳೆ ಒಂದು ಕತ್ತೆ ಮೇಲೆ ಸವಾರಿ ಬಂದ್ರೆ ಕೂತ್ಕೊಳ್ಳೋಂಗೆ ಕಾಣಿಸಲ್ಲ, ಅಂದ್ರೆ ಅವ್ರು ನೋಡಿದ್ರೆ ನಿಂತ್ಕೊಂಡಿದ್ರೆ ಕಾಣಿಸುತ್ತೆ. ಅಷ್ಟು ಟಾಲ್ ಮ್ಯಾನ್, ಬಹಳ ಬ್ರಾಡ್ ಆಗಿರ್ತದೆ ಅಂತೆ. ಅಂತ ಒಬ್ಬ ವ್ಯಕ್ತಿ ಕೈನಲ್ಲಿ ಖಡ್ಗ ತಗೊಂಡು ರೋಡ್ ಬಂದ್ಬಿಟ್ರು. ಏನಂತ ಕೇಳಿದ್ರೆ, ನಾನು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರನ್ನ ಕೊಳ್ಳಕ್ಕೆ ಹೋಗ್ತೇನೆ ಅಂತ. ಸುಬ್ಹಾನಲ್ಲಾಹ್. ಆಮೇಲೆ ಏನಾಗುತ್ತೆ, ಇತಿಹಾಸನು ಲಂಬಿ ಇದೆ, ಲಂಬ ಹ್ಯಾ, ಬಟ್ ಸ್ಟಿಲ್ ಐ ಮೇಕ್ ಇಟ್ ಶಾರ್ಟ್. ಅವರು ಆಮೇಲೆ ಅದರ ನಂತರ ಅವ್ರು ಏನ್ ಮಾಡ್ತಾರೆ, ಕುರಾನ್ ಅನ್ನು ಓದ್ತಾರೆ, ಹಿಸ್ಟ್ರಿ. ಆಮೇಲೆ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾರೆ, ಮತ್ತೆ ಪ್ರವಾದಿ ಅನುಯಾಯಿಯೂ ಆಗ್ತಾರೆ. ಅದರ ನಂತರ ಪ್ರವಾದಿ ತೀರೋದ ನಂತರ ಸುಬ್ಹಾನಲ್ಲಾಹ್, ಈ ವ್ಯಕ್ತಿ ಉಮರ್ ಬಿನ್ ಅಲ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಈ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಪುನಃ ಖಡ್ಗ ತಗೊಂಡ್ಬಿಡ್ತಾರೆ ಕೈನಲ್ಲಿ. ಪ್ರವಾದಿಯನ್ನು ಕೊಲ್ಲಕ್ಕೆ ಮುಂದೆ ಬಂದ ಒಬ್ಬ ವ್ಯಕ್ತಿ ಪ್ರವಾದಿ ತೀರ್ ಹೋದ ನಂತರ
ಖಡ್ಗವನ್ನು ಕೈನಲ್ಲಿ ತಗೊಂಡು ಅವ್ರು ಹೇಳೋರು, ಯಾರಾದ್ರೂ ಮೊಹಮ್ಮದ್ ತೀರೋದ್ರಂತ ಹೇಳಿದ್ರೆ ಅವನ ಕತ್ತರಿಸ್ಬಿಡ್ತೀನಿ ಅಂತ. ಇದು ಮೊಹಬ್ಬ. ಎಲ್ಲಿಂದ ಬಂದ ಈ ಮೊಹಬ್ಬತ್? ಯಾಕೆ ಈ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಷ್ಟು ಪ್ರೀತಿಸಿದ್ರು ಆ ಮನುಷ್ಯರು? ನೀವು ಓದಬೇಕಾಗಿದೆ, ಇತಿಹಾಸವನ್ನು ಓದಿ. ಯಾರು ಪ್ರವಾದಿಯ ಜೀವನವನ್ನು ಓದಿಲ್ಲವೋ ಅವರು ಭೂಮಿಯಲ್ಲಿ ಯಾವ ಒಂದು ಇತಿಹಾಸವನ್ನು ಓದಿಲ್ಲ. ಪ್ರವಾದಿಯ ಜೀವನವನ್ನು ಓದದೇ ಇರೋ ಒಬ್ಬ ವ್ಯಕ್ತಿ ಭೂಮಿನಲ್ಲಿ ಬಂದಿರೋದು ವೇಸ್ಟ್ ಅಂತ ನಾನು ಹೇಳ್ತೀನಿ. ಇದು ನನ್ನ ಸ್ಟೇಟ್ಮೆಂಟ್, ನಿಮ್ ಬಗ್ಗೆ ಇಟ್ಕೊಳ್ಳಿ. ನನ್ನ ಸ್ಟೇಟ್ಮೆಂಟ್ ಇಲ್ಲಪ್ಪ ಮುಸಲ್ಮಾನರಂಗೆ ಇರೋದಿಲ್ಲ, ನನ್ನ ಸ್ಟೇಟ್ಮೆಂಟ್. ಯಾರು ಬೇಕಂತ ಟಾರ್ಗೆಟ್ ಮಾಡಿ ಉಮರ್ ಶರೀಫ್ ಅನ್ನು ಟಾರ್ಗೆಟ್ ಮಾಡಿ, ನೋ ಪ್ರಾಬ್ಲಮ್. ಯಾಕಂತ ಹೇಳಿದ್ರೆ ಅಷ್ಟು ಇತಿಹಾಸ ಇದೆ. ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ಅನ್ಹು ಎಂತ ವ್ಯಕ್ತಿ ಗೊತ್ತಾ? ಉಹುದ್ ಯುದ್ಧದಲ್ಲಿ ಪ್ರವಾದಿಗೆ ಹೊಡಿತಾರೆ. ಎಷ್ಟು ಮಟ್ಟಿಗೆ ಹೊಡಿತಾರೆ ಅಂದ್ರೆ ಅವ್ರು ಹಲ್ಲು ಹೊಡೆದೋಗ್ಬಿಡುತ್ತೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನ ಹಲ್ಲು ಹೊಡೆದಾಕ್ಬಿಡ್ತಾರೆ ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ಅನ್ಹು. ಮತ್ತೆ ಒಂದು ಕಾಲ ಬರುತ್ತೆ, ಏನಾಗತ್ತೆ? ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ತಾರೆ. ಅಂದ್ರೆ ಅವರ ಶತ್ರುಗಳು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ರು. ಇದು ಇತಿಹಾಸ. ಏನ್ ಮಾಡ್ತಾರೆ? ಇನ್ನೊಂದು ಯುದ್ಧದಲ್ಲಿ ಒಂದು ಕಾಲದಲ್ಲಿ ಪ್ರವಾದಿ ತೀರೋದ ನಂತರ ಪ್ರವಾದಿಯ ಕೂದಲನ್ನು ಅವ್ರ ಕೈಯಲ್ಲಿ ಇಟ್ಟಿದ್ರು. ಅಂದ್ರೆ ಅವರ ಹೆಲ್ಮೆಟ್ ಒಳಗೆ. ಅವ್ರ ಹೆಲ್ಮೆಟ್ ಕೆಳಗೆ ಬಿದ್ದ ನಂತರ ಅವ್ರ ಕೂದಲು ಕೆಳಗೆ ಬಿದ್ದ್ಬಿಡ್ತಂತ ಅದನ್ನ ಹುಡ್ಕೊಂಡು ಹೋಗ್ಬಿಟ್ರು ಯುದ್ಧದ ವೇಳೆಯಲ್ಲಿ. ಅರ್ಥ ಮಾಡ್ಕೊಳ್ಳಿ, ಪ್ರವಾದಿ ಯಾರು ಅರ್ಥ ಮಾಡ್ಕೊಂಡಿಲ್ಲ. ವಲಾಕಿನ್ನ ಅಕ್ಸರ ಅನ್ನಾಸಿ ಲಾ ಯಅಲಮೂನ್ ಅಂತ ಕುರಾನಲ್ಲಿ ಅಲ್ಲಾಹ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಷ್ಟೋ ಮನುಷ್ಯರು ಇವರನ್ನು ಅರಿತಿಲ್ಲದೇನೆ ಅವ್ರು ಇರ್ತಾರೆ ಅಂತಾನೆ ದೇವರು ಹೇಳ್ಕೊಂಡಿದ್ದಾರೆ. ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಪ್ರವಾದಿಯನ್ನು. ಪ್ರವಾದಿಯ ಜೀವನವನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿ ಅವ್ರು ಹೇಳಿದ ಆ ದಾರಿ ತಪ್ಪದೆ ನಾವು ಜೀವನ ಮಾಡಿದ್ರೆ ನಮಗೆ ಈ ಭೂಮಿನಲ್ಲಿ ಎಲ್ಲರೂ ಮರ್ಯಾದೆಯನ್ನು ಕೊಡುತ್ತಾರೆ ಇನ್ಶಾ ಅಲ್ಲಾಹ್. ನಾವು ಆ ಧರ್ಮವನ್ನು ಸರಿಯಾಗಿ ಪಾಲಿಸಿದರೆ, ನಾವು ತಪ್ಪು ಮಾಡಕ್ ಶುರು ಮಾಡಿದ್ರೆ ನಮಗೆ ಯಾರು ಗಣತಿಯನ್ನು ನೀಡೋದಿಲ್ಲ, ಯಾರು ಮರ್ಯಾದೆ ಕೊಡೋದಿಲ್ಲ. ಸೊ ಇವತ್ತಿಗೆ ಇರುವ ಪರಿಸ್ಥಿತಿ ಕಾರಣ ಏನಂದ್ರೆ ಮೀಡಿಯಾ ನಮ್ಗೆ ವಿರುದ್ಧ ಮಾಡೋದನ್ನಂತಿಲ್ಲ. ಓ ಆ ಸಂಸ್ಥೆ ನಮ್ಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದಾರೆ ಅಂತದಿಲ್ಲ. ನಾವು ಸರಿಗಿಲ್ಲ. ಏನು? ನಾವು ಸರಿಗಿಲ್ಲ. 5 ಬಾರಿ ನಮಾಜ್ ಮಾಡಬೇಕು. ಮಸೀದಿನಲ್ಲಿ ನಮಾಜ್ ಮಾಡ್ತಿದ್ವಾ ಸರಿಯಾಗಿ? ಎಲ್ಲರೂ ನಮಾಜ್ ಹೋಗ್ತಿದ್ವಾ ಮಸೀದಿಗೆ? ಬೆಳಗ್ಗೆ ಮುಂಜಾನೆ ರಾತ್ರಿವರೆಗೂ 5 ಟೈಮ್ಸ್ ಮುಸಲ್ಮಾನರಿಗೆ ಕಡ್ಡಾಯ ಕರ್ತವ್ಯ. ಗಂಡಸು 10 ವಯಸ್ಸಾದ ನಂತರ ಅವನಿಗೆ ಕರ್ತವ್ಯ ಮಾಡ್ತಾ ಇದಾರ ಸರಿಯಾಗಿ? ಇಲ್ಲ. ಇಲ್ಲ ಅಂದ್ರೆ ನಾವು ಸರಿಯಾಗಿಲ್ಲ. ಮತ್ತೆ ದೇವರು ಏನ್ ಕೊಡ್ಬೇಕು ಅಷ್ಟೇ ಕೊಟ್ಟಿದ್ದಾರೆ. ನಾವು ಸರಿಯಾಗಿದ್ರೆ ಗೌರವ ಸಿಗುತ್ತೆ ಅಂತ ಹೇಳಿ ಲಾಸ್ಟ್ಗೆ ಯಾರು ಮುಗಿಸ್ಬೇಕಂತ ಗೊತ್ತಾಗ್ತಿಲ್ಲ. ಮಂಗಳೂರಿನವ್ರ ಹತ್ರ ಮಾತಾಡ್ಬೇಕಂದ್ರೆ ಮಾತಾಡ್ಕೊಂಡೇ ಇರ್ಬೋದು ಅಂತ ಅನ್ಸುತ್ತೆ. ಆದ್ರೆ ಪಾಪ ನೀವೆಲ್ಲ ಮನೆಗೆ ಹೋಗ್ಬೇಕಾಗಿದೆ, ಮನೆಗೆ ಹೋಗ್ಬೇಕು, ಎಷ್ಟೋ ಕೆಲಸ ಎಲ್ಲ ಮಾಡಬೇಕಾಗಿದೆ. ಲಾಸ್ಟ್ ಆಗಿ ಒಂದು ವಿಷಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನೋಡಿ, ಹಿಂದೂ ಮುಸ್ಲಿಂ ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮವರು. ನೋಡಿ, ಧರ್ಮ ಬಂದು ನಮ್ಮ ಹೃದಯದಲ್ಲಿ ಇದೆ. ಅದರ ಆಚರಣೆ ನಾವು ಮಾಡ್ಕೊಂಡಿದ್ದೀವಿ, ಮನೆಯಲ್ಲಿ ಮಾಡ್ಕೊಳ್ಳೋಣ, ಮತ್ತೆ ಎಲ್ಲರಿಗೂ ಒಳಿತನ್ನು ಮಾಡೋಣ, ಮತ್ತೆ ಆಹ್ವಾನಿಸ್ತೇವೆ. ಇಸ್ಲಾಮಿನ ಕಡೆಗೆ ನಾವು ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತೀವಿ, ಯಾರಿಗೂ ಬಲವಂತನೂ ಇಲ್ಲ, ಎಲ್ಲ ಓಕೆ. ಆದ್ರೆ ಅವ್ರು ಹೇಗಿದ್ದಾರೋ, ಅವರು ಕ್ರೈಸ್ತರಾಗಿದ್ರು ಕೂಡ, ಅವರು ಹಿಂದೂ ಆಗಿದ್ರು ಕೂಡ, ಬೌದ್ಧ ಧರ್ಮವನ್ನು ಪಾಲಿಸುವವರಾಗಿದ್ರು ಕೂಡ, ದಲಿತ ಆಗಿದ್ರು ಕೂಡ, ನಾವು ಅವರನ್ನು ಕೊಡಬೇಕಾದ ಗೌರವವನ್ನು ಕೊಡಬೇಕಾಗಿದೆ. ಅವ್ರ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕಾಗಿದೆ. ಅವ್ರಿಗೆ ಸಹಾಯ ಮಾಡಬೇಕು. ಮಾನವೀಯತೆ ಕಡೆಗೆ ಅವ್ರಿಗೆ ಎಂಥದ್ದು ಏನೇನು ಸಹಾಯ ಮಾಡಬೇಕು ಎಲ್ಲವನ್ನು ನಾವು ಮಾಡಬೇಕು. ಈ ಸಹಾಯ ಮಾಡಿದ್ರೆ, ಅಂದ್ರೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಸಂಸ್ಕೃತ ಶ್ಲೋಕ ಇದೆ. ಎಲ್ಲರಿಗೂ ಉಪಕಾರ ಮಾಡುವಂತ ಶರೀರ ನಮ್ಮೊಳಗೆ ಇರುವಾಗ ಈ ಕೆಲಸ ಮಾಡಿದ್ರೆ ದೇವನು ಅದರಿಂದ ತೃಪ್ತಿ ಆಗುತ್ತಾನೆ. ಇದರಿಂದ ಎಲ್ಲರಿಗೂ ಸೇವೆ ಮಾಡುವ ಆ ಮನೋಭಾವನವನ್ನು ನಾವು ಹೊಂದಿ, ಅಂದ್ರೆ ಅದರ ಕಡೆಗೆ ಎಲ್ಲರನ್ನು ಆಹ್ವಾನಿಸಿದ್ರೆ ಇನ್ಶಾ ಅಲ್ಲಾಹ್ ಈ ಪ್ರಪಂಚ ಬಹಳ ಶ್ರೇಷ್ಠತೆಯನ್ನು ಹೊಂದಿರೋ ಒಂದು ಪ್ರಪಂಚ ಆಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ವಾಸಿರುದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. Good evening, ladies and gentlemen. It's my privilege to have been asked to propose a word of thanks on this occasion. So I greet you all with the Islamic greetings. Assalamu alaikum wa rahmatullahi wa barakatuh. I, on behalf of Highland Islamic Forum, extend a very hearty word of thanks to both the speakers for gracing the event with your valuable words. Jazakallahu khairan, brothers. I must also mention our deep sense of appreciation and a big thank you to our fellow brothers from KKMA, Hope Foundation, Al Haq Foundation, Al Qalam Arabic Academy,
Hikma International Academy, the Department of Police, Mangaluru, media, and I also thank our sisters from HIF Women's Wing and all the people who have worked on and off the stage for the success of this event. Jazakallahu khairan. Well, brothers and sisters, an event like this cannot happen overnight. The wheels start rolling weeks ago. It requires planning and bird's eye details. Alhamdulillah, we have been backed by an exceptional leader who is an example himself to a team of very motivated members. So I extend my thanks to my fellow members from Highland Islamic Forum for your hard work and dedication. Jazakallahu khairan. Last but not the least, I thank each one of you present here, without whom this program would have not been possible. Jazakallahu khairan. Assalamu alaikum wa rahmatullahi wa barakatuh.